ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೂಡಿ ಬಂದಿರತಕ್ಕಂಥ ನಿಮ್ಮೆಲ್ಲರೂ ಕೂಡ ಕ್ರಿಸ್ತೇಸುವಿನ ನಾಮದಲ್ಲಿ ನಾವು ವಂದಿಸುವನಾಗಿದ್ದೇನೆ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಎಚ್ಚರಿಕೆಯ ಮಾತುಗಳನ್ನು ಅಪ್ಪವ್ರ ಬಾಯಿ ಮೂಲಕವಾಗಿ ನಾವು ಕೇಳಿಸಿಕೊಂಡಂಥವರಾಗಿದ್ದೇವೆ. ದೇವರು ಸ್ಪಷ್ಟವಾಗಿ ಸೂಟಿಯಾಗಿ ಕಾಲ ಸಮಯದ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದ್ರು. ಪ್ರಿಯರೇ, ದೇವರಿಗೆ ನಾವು ಸಮಯವನ್ನು ಕೊಡುವವರಾಗಬೇಕು. ಹಲ್ಲೆಲೂಯಾ. ದೇವರಿಗೆ ನಮ್ಮ ತಲಾಂತುಗಳನ್ನು ನಾವು ಕೊಡುವವರಾಗಬೇಕು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ತವಕ ಪಡುವಂಥವರು ಆಗಬೇಕು. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯ ಸೇವೆಗೋಸ್ಕರವಾಗಿ ವಿನಿಯೋಗಿಸಲ್ಪಡುವ ಪಾತ್ರೆಗಳೋಪಾದಿಯಲ್ಲಿ ನಾವು ಜೀವಿಸುವವರು ಆಗಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ರಿ ಎಂಬುದಾಗಿ ನಂಬ್ತಾ ಇದ್ದೇನೆ. ಈ ಸಮಯದಲ್ಲಿ ವಾಕ್ಯದ ಕಡೆಗೆ ಹೋಗೋಣ ನೇರವಾಗಿ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಸುಮ್ಮನೆ ಕೈ ಎತ್ತಾ ಇದ್ರೆ ನಿಜವಾದ ಸಂತೋಷವೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಿಂಗೆ ಒಂದು ಸಾರಿ ಒಬ್ಬ ದೈವ ಸೇವಕರು ಆ ಊರಿನಲ್ಲಿ ಬಹಳ ಜನ ಕುಡುಕರಿದ್ದಂಥ ಸಮಯದಲ್ಲಿ ಅವ್ರನ್ನ ಹೆಂಗಾದ್ರೂ ಮಾಡಿ ಬದಲಾಯಿಸಬೇಕು ಅಂತೇಳಿ ವಾಕ್ಯವನ್ನ ಸಾರುವುದಕ್ಕೋಸ್ಕರವಾಗಿ ಆ ಒಂದು ಗ್ರಾಮಕ್ಕೆ ಹೋದ್ರು. ಪ್ರೇರೆ ಅನೇಕ ವರ್ಷಗಳಿಂದ ಸಾರ್ತಾ ಇದ್ರು. ಆದರೂ ಕೂಡ ಅವ್ರಿಗೆ ಏನಾಗ್ತಾ ಇಲ್ಲ, ಬದಲಾವಣೆ ಎನ್ನುವಂಥದ್ದು ಕಾಣ್ತಾ ಇಲ್ಲ. ಆ ಕುಟುಂಬದಲ್ಲಿ ಇರ್ತಕ್ಕಂಥ ಸ್ತ್ರೀಯರು ರಕ್ಷಣೆ ಹೊಂದಿದ್ದಾರೆ, ಆದ್ರೆ ಪುರುಷರಾದರೂ ರಕ್ಷಣೆ ಹೊಂದಲಾರದಂಥ ಸ್ಥಿತಿಯಲ್ಲಿ ಇದ್ದಾರೆ. ಪ್ರೇರಿ ಹೆಂಗಾದ್ರೂ ಮಾಡಿ ಈ ಕುಡುಕರಿಗೋಸ್ಕರವಾಗಿ ಒಂದು ಸುವಾರ್ತೆ ಕೂಟ ಎಂಬುದಾಗಿ ಆಯೋಜನೆ ಮಾಡಿ ಆವತ್ತಿನ ಸಾಯಂಕಾಲದ ವೇಳೆಯಲ್ಲಿ ಎಲ್ಲ ಮದ್ಯಪಾನ ವ್ಯಸನಿಗಳು ಯಾರಿದ್ದೀರೋ ನೀವೆಲ್ಲರೂ ಕೂಡ ಆ ಒಂದು ಸ್ಥಳಕ್ಕೆ ಬರಬೇಕೆಂಬುದಾಗಿ, ಆ ಒಂದು ಸುವಾರ್ತೆ ಕೂಟಕ್ಕೆ ಬರಬೇಕೆಂಬುದಾಗಿ ತಿಳಿಸಿದಾಗ ಅವರೆಲ್ಲರೂ ಕುಡುಕರೆಲ್ಲರೂ ಮಾತಾಡ್ಕೊಂಡ್ರಂತೆ. ಏನಂತ ಮಾತಾಡಿಕೊಂಡ್ರು? ಸ್ಪೆಷಲ್ ಆಗಿ ನಮ್ಮನ್ನೇ ಕರೆದಾರಂತಂದ್ರೆ ಏನೋ ವಿಶೇಷ ಇದೆ, ಅಯ್ಯ ನಮಗೆ ಏನೋ ಕೊಡ್ಲಿಕ್ಕಿದಾನೆ ಎಂಬುದಾಗಿ ನೆನೆಸಿದ್ರಂತೆ. ಎಲ್ಲರೂ ಮಾತಾಡಿಕೊಂಡು ಒಬ್ರು ಕೂಡ ಬಿಡದೆ ಗುಂಪು ಗುಂಪಾಗಿ ಕುಡುಕರೆಲ್ಲರೂ ಕೂಡ ಏನ್ ಮಾಡಿದ್ರಂತೆ, ಆ ಸಭೆಗೆ ಅಟೆಂಡ್ ಆದ್ರ. ಪ್ರೇರೆ ಹಲ್ಲೆಲೂಯಾ. ಸೇವಕರು ಒಂದು ಗ್ಲಾಸನ್ನು ತೆಗೆದುಕೊಂಡು ಬಂದಿದ್ರು, ಗಾಜಿನ ಗ್ಲಾಸನ್ನ, ಎರಡು ಗಾಜಿನ ಗ್ಲಾಸನ್ನ ತೆಗೆದುಕೊಂಡು ಬಂದಿದ್ರು. 2 ಹುಳಗಳನ್ನ ತೆಗೆದುಕೊಂಡು ಬಂದಿದ್ರು. 2 ಗಾಜಿನ ಗ್ಲಾಸಿನಲ್ಲಿ, ಒಂದು ಗ್ಲಾಸಿನಲ್ಲಿ ನೀರನ್ನ, ಇನ್ನೊಂದು ಗಾಜಿನ ಗ್ಲಾಸ್ನಲ್ಲಿ ಕುಡುಕರು ಕುಡಿಯುವಂತ ಎಣ್ಣೆಯನ್ನ ಹಾಕಿದ್ರಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೇವಕರು ಏನು ಮಾತಾಡಲಾರದೆ ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆ ಹುಳಗಳನ್ನ ನೀರಿನಲ್ಲಿ ಹಾಕಿದ್ರು, ಇನ್ನೊಂದು ಹುಳವನ್ನ ಆ ಒಂದು ಮಧ್ಯದಲ್ಲಿ ಹಾಕಿದ್ರು. ಪ್ರಿಯರೇ ಹಲ್ಲೆಲೂಯಾ. ಮಧ್ಯದಲ್ಲಿ ಹಾಕಿರ್ತಕ್ಕಂಥ ಹುಳು ಏನಾಯ್ತಂತೆ, ಸಡನ್ ಆಗಿ ಸ್ವಲ್ಪ ಇದ್ದು ಸತ್ತೋಗ್ಬಿಡ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಇನ್ನೊಂದು ನೀರಿನಲ್ಲಿ ಹಾಕಿರ್ತಕ್ಕಂಥ ಹುಳು, ಆ ಹುಳು ಸಡನ್ ಆಗಿ ಆ ನೀರಿನೊಳಗಡೆ ಬಿದ್ದು ಮತ್ತೆ ಅದೇನ್ ಮಾಡ್ತು, ಹೊರಗಡೆ ಬಂದು ಜೀವವನ್ನ ಹೊಂದಿಕೊಳ್ತು. ಪ್ರೇರೆ ಆ ಸಮಯದಲ್ಲಿ ಆ ಕುಡುಕರಿಂದ ರಿಪ್ಲೈ ಕೇಳ್ತಾ ಇದ್ದಾರೆ. ಯಾರು? ಸೇವಕರು. ಈಗ ನೀವು ನೋಡಿದ್ರಲ್ವಾ, ಈ ನೋಡಿರ್ತಕ್ಕಂಥ ವಿಷಯದಿಂದ ನೀವು ಏನನ್ನ ತಿಳಿದುಕೊಂಡ್ರಿ ಅಂತ ಹೇಳಿ ಕೇಳಿದಾಗ ಆ ಕುಡುಕರು ಹೇಳ್ತಾ ಇದ್ದಾರೆ, ಅಯ್ಯ ಸರಾಯಿ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಹುಳಗಳೆಲ್ಲ ಸತ್ತು ಹೋಗ್ತವೆ ಅಂತ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಬ್ರು ವಾಕ್ಯವನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವ್ರು ಏನ್ ಮಾಡ್ತಾ ಇರ್ತಾರೆ, ತಮಗೆ ವಾಕ್ಯ ತಮ್ಮನ್ನು ತೊಳೆಯುತ್ತೆ, ತಮ್ಮನ್ನು ಶುದ್ಧಿ ಮಾಡುತ್ತೆ, ತಮಗೆ ಜೀವ ಕೊಡುತ್ತೆ ಅಂತೇಳಿ ನಂಬದೆ ಬೇರೊಂದು ರೀತಿಯಲ್ಲಿ ವಾಕ್ಯವನ್ನು ಏನ್ ಮಾಡ್ತಾ ಇರ್ತಾರೆ, ಅರ್ಥ ಮಾಡಿಕೊಳ್ಳುವಂತವರಾಗಿರ್ತಾರೆ. ಪ್ರಿಯರೇ ಅದಕ್ಕಾಗಿ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ಗ್ರಹಿಸಿಕೊಳ್ಳುವವರಾಗಬೇಕು. ವಾಕ್ಯವನ್ನ ಗ್ರಹಿಸಿಕೊಳ್ಳಲಾರದಂತ ಕುಡುಕರೋಪಾದಿಯಲ್ಲಿ ನಾವು ಇರಬಾರ್ದು. ವಾಕ್ಯವನ್ನು ಯಾವಾಗ ನಾವು ಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ? ನಮ್ಮ ಮನಸ್ಸನ್ನ ದೇವರ ವಾಕ್ಯದ ಮೇಲೆ ಇಟ್ಟಾಗ. ನಮ್ಮ ಬುದ್ಧಿ ಎಲ್ಲವೂ ಕೂಡ ಇಲ್ಲಿ ದೇವರು ನನಗೋಸ್ಕರವಾಗಿ ಯಾವ ವಿಷಯವನ್ನು ಮಾತಾಡ್ಲಿಕ್ಕಿದ್ದಾನೆ ಎಂಬುದಾಗಿ ಪರಿಪೂರ್ಣವಾಗಿ ನಾವು ದೇವರ ವಾಕ್ಯವನ್ನು ಮಿಸ್ ಮಾಡದೆ ನಾವು ಕೇಳಿಸ್ಕೊಳ್ಬೇಕು ಅಂತೇಳಿ ಶ್ರದ್ಧೆಯಿಂದ ಇರುವಂತವರಿಗೆ ಖಂಡಿತವಾಗಿ ದೇವರ ವಾಕ್ಯ ಏನ್ ಕೊಡುತ್ತೀರಿ, ಬಿಡುಗಡೆಯನ್ನು ಕೊಡುತ್ತೆ. ಪ್ರಿಯರೇ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನೀವು ಅವರಂತೆ ಆಗಬೇಡ್ರಿ. ನೀವು ಶ್ರದ್ಧೆಯಿಂದ ಭಯಭಕ್ತಿಯಿಂದ ದೇವರ ವಾಕ್ಯವನ್ನ ಕೇಳಿ ನೀವು 60ರಷ್ಟು 30ರಷ್ಟು ಮತ್ತು 100ರಷ್ಟು ಫಲ ಕೊಡುವಂತ ಮಕ್ಕಳಾಗಲಿ ಎಂಬುದೇ ನನ್ನ ಪ್ರಾರ್ಥನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ವರ್ಷ
ದೇವರು ನಾವು ಕ್ಯಾರಲ್ಸ್ಗೆ ಹೋಗುವಂತ ಸಮಯದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಒಂದು ವಾಗ್ದಾನದ ವರ್ಷ ಎಂಬುದಾಗಿ ನಾವು ಕರಿತೀವಿ ಪ್ರಿಯರೇ. ಈ ವರ್ಷಕ್ಕೋಸ್ಕರವಾಗಿ ವಾಗ್ದಾನದ ವರ್ಷವಾಗಿ ದೇವರು ನಾವು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಮಗೆ ಕೊಟ್ಟಿರುವಂತದ್ದು ಯಾವ್ದ್ರಿ? ದೇವರ ಕರುಣೆ, ದೇವರ ಕನಿಕರ ಮತ್ತು ದೇವರು ಕೊಡುವಂತಹ ಶುಭವನ್ನ. ಹಲ್ಲೆಲೂಯಾ. ಸಭೆಯಾಗಿರ್ತಕ್ಕಂಥ ನಮಗೆ ವಿಶೇಷವಾಗಿ, ಹಲ್ಲೆಲೂಯಾ, ದೇವರ ಸಭೆಯಾಗಿರ್ತಕ್ಕಂಥ ನಮಗೆ ದೇವರು ತನ್ನ ಕರುಣೆಯನ್ನ ಸುರಿಸ್ಲಿಕ್ಕಿದ್ದಾನೆ. ದೇವರ ಸಭೆಯಾಗಿರ್ತಕ್ಕಂಥ ನಮಗೆ ದೇವರು ತನ್ನ ಕನಿಕರವನ್ನ ತೋರಿಸ್ಲಿಕ್ಕಿದ್ದಾನೆ. ದೇವರ ಸಭೆಯಾಗಿರ್ತಕ್ಕಂಥ ನಮಗೆ ದೇವರು ತನ್ನ ಶುಭವನ್ನ ಹೇರಳವಾಗಿ ದಯಪಾಲಿಸ್ಲಿಕ್ಕಿದ್ದಾನೆ. ಇವತ್ತಿನ ದಿವಸ ಅನೇಕರು ದೇವರ ಕರುಣೆಯನ್ನ ಹೊಂದಿಕೊಳ್ಳಲಾರದೆ ಜೀವಿಸ್ತಾ ಇದ್ದಾರೆ. ಅನೇಕರು ದೇವರ ಕನಿಕರವನ್ನ ಪಡೆದುಕೊಳ್ಳಲಾರದೆ ಅವರು ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅನೇಕರು ದೇವರು ಕೊಡುವ ಶುಭವನ್ನ ಹೊಂದಿಕೊಳ್ಳಲಾರದೆ ಲೋಕದ ಶುಭಗಳಿಗೋಸ್ಕರವಾಗಿ ಹಾರಾಟ ಪಡುವಂತವರು ಆಗಿರ್ತಾರೆ ಪ್ರಿಯರೇ. ಆದ್ರೆ ದೇವರು ಕರಿತಾ ಇದ್ದಾನೆ ಇವತ್ತಿನ ದಿವಸ, 2025ನೇ ವರ್ಷದಲ್ಲಿ ನಾನು ನನ್ನ ಕರುಣೆಯನ್ನು ನಿನ್ನ ಮೇಲೆ ನಾನು ತೋರಿಸ್ಲಿಕ್ಕಿದ್ದೇನೆ. 2025ನೇ ವರ್ಷದಲ್ಲಿ ನನ್ನ ಕನಿಕರ ನಿನ್ನ ಮೇಲೆ ಹೇರಳವಾಗಿ ಸುರಿಯಲಿಕ್ಕಿದೆ. ನಾನು ಕೊಡುವಂತ ಶುಭವನ್ನ ನನ್ನ ಮಕ್ಕಳಾದ ನೀವೇ ಹೊಂದಿಕೊಳ್ಳಬೇಕು ಎಂಬುದಾಗಿ ನಾನು ಈ ವರ್ಷವನ್ನು ನಿಮಗೆ ಒದಗಿಸಿಕೊಟ್ಟಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ಜನ ನಂಬ್ತಾ ಇದ್ರೆ ದೇವರು ಈ ವರ್ಷ ನಾನು ಆತನ ಕರುಣೆಯಿಂದ ನಾನು ಜೀವಿಸ್ತೀನಿ ಎಂಬುದಾಗಿ, ಆತನ ಕನಿಕರ ನನ್ನನ್ನು ಬದುಕುವಂತೆ ಮಾಡುತ್ತೆ ಎಂಬುದಾಗಿ, ಆತನ ಶುಭ, ಆತನ ಒಂದು ವಾಗ್ದಾನ ನನ್ನ ಜೀವಿತದಲ್ಲಿ ದೇವರು ನೆರವೇರಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಖಂಡಿತವಾಗಿ ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾತನೇ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾಕಂದ್ರೆ ಮಾತು ಕೊಟ್ಟು ಮಾತು ತಪ್ಪದ ಮನುಷ್ಯನು ಆತನು ಅಲ್ಲ ಪ್ರಿಯರೇ. ಮಾತನ್ನ ಖಂಡಿತವಾಗಿ ನೆರವೇರಿಸುವಂತ ಆತನು ಆಗಿದ್ದಾನೆ. ಈ ಸಮಯದಲ್ಲಿ ಕೆಲವೊಂದು ವಿಷಯಗಳನ್ನ, ಸಂಗತಿಗಳನ್ನ ನಾವು ನೋಡೋಣ. ದೇವರ ಕರುಣೆಯ ಕುರಿತಾಗಿ ಒಂದ್ಸಾರಿ ನೀವು ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ಪ್ರಲಾಪಗಳು, ಎರೆಮೀಯನಾದ ಮೇಲೆ ಬರುವಂತ ಪುಸ್ತಕ 3ನೇ ಅಧ್ಯಾಯ 21, 22 ವಚನಗಳನ್ನು ಓದಿಕೊಳ್ಳೋಣ. ಹೀಗಿರಲು ನಾನು ನಿನ್ನ ಕರುಣೆಯನ್ನ ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆಯುಂಟಾಗುತ್ತದೆ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ನೆನೆಸ್ತಾ ಇರ್ಬೋದು, ಅಯ್ಯೋ ದೇವರು ನನ್ನನ್ನ 2024ನೇ ವರ್ಷದಲ್ಲಿ ಉಳಿಸಿ ಬದುಕಿಸಿ 2025ನೇ ವರ್ಷದಲ್ಲಿಯೂ ಕೂಡ ಆತನ ಏನ್ ಮಾಡಿದಾನೆ? ಕಾಲಿಡುವಂತೆ ಮಾಡಿದಾನೆ. 2025ನೇ ವರ್ಷವನ್ನ ನೋಡಲಾರದೆ ಎಷ್ಟೋ ಜನರು ಗತಿಸಿ ಹೋಗಿದ್ದಾರೆ. 2025ನೇ ವರ್ಷ ಹೆಂಗಿರುತ್ತೆ ಎಂಬುದಾಗಿ ನೆನೆಸಲಾರದೆ ಎಷ್ಟೋ ಜನರು 31ನೇ ತಾರೀಕಿನಂದೇ ಕಣ್ಣು ಮುಚ್ಚಿರುವಂತವ್ರು ಎಷ್ಟೋ ಜನರು ಇದ್ದಾರೆ ಪ್ರಿಯರು. ಹೋದ ವರ್ಷದಲ್ಲಿ ಇರುವಂತವ್ರು ಈ ವರ್ಷದಲ್ಲಿ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಉಳಿದಿರುವುದು ಯಾವುದಕ್ಕಾಗಂತೆ? ಯೆಹೋವನ ಕರುಣೆ ನಮ್ಮ ಮೇಲೆ ಇದೆ. ದೇವರ ಕರುಣೆ ನಮ್ಮ ಮೇಲೆ ಇದೆ. ದೇವರು ನಮ್ಮನ್ನ ಆತನು ಬದುಕಿಸಿದ್ದಾನೆ. ದೇವರು ನಮ್ಮನ್ನ ತನ್ನ ಕರುಣೆಯಿಂದ ತುಂಬಿಸಿದ್ದಾನೆ. ನಮ್ಮನ್ನ ನೆನಪು ಮಾಡಿಕೊಂಡಿದ್ದಾನೆ. ನಾಶವಾಗಬೇಕಾಗಿರ್ತಕ್ಕಂಥ ನಮ್ಮನ್ನ ಆತನು ಕನಿಕರಿಸಿದ್ದಾನೆ, ತನ್ನ ಕರುಣೆಯಿಂದ ತುಂಬಿಸಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತನು ಪ್ರಾರ್ಥಿಸ್ತಾ ಇದ್ದಾನೆ, ಪ್ರಲಾಪಿಸ್ತಾ ಇದ್ದಾನೆ, ದೇವರೇ ನಾನು ನಿನ್ನ ಕರುಣೆಯನ್ನ ನೆನಪಿಗೆ ತಂದುಕೊಳ್ಳುತ್ತೇನೆ. ಹಲ್ಲೆಲೂಯಾ. ದೇವರ ಕರುಣೆಯನ್ನ ನೆನಪಿಗೆ ತಂದುಕೊಳ್ಳುವುದು ಅಂತ ಯೆರೆಮೀಯನ ಅಲ್ಲಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ಆ ಒಂದು ಕರುಣೆಯ ನಿಮಿತ್ತವಾಗಿ ನನಗೆ ಏನಾಗ್ತಾ ಇದೆ? ನಿರೀಕ್ಷೆ ಉಂಟಾಗ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಒಂದ್ಸಾರಿ ಸ್ವಾಮಿಯ ಬಳಿಗೆ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ. ಒಂದ್ಸಾರಿ ನೀವು ಓದ್ತೀರಾ? ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಇರ್ತಾ ವಚನ. ಯೇಸು ಸ್ವಾಮಿ ಬಳಿಗೆ ಬಂದು ಶಿಷ್ಯರು ಹೇಳ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಜನರು ತಿಳಿಸ್ತಾ ಇದ್ದಾರೆ, ಸ್ವಾಮಿ ಶಿಲೋವಿನ ಬುರುಜು ಬೀಳುವಂತ ಒಂದು ಸಮಯದಲ್ಲಿ 18 ಜನರು ಸತ್ತು ಹೋದ್ರು. ಪೊಂತ್ಯ ಪಿಲಾತನು ಯಾವ ಜನರು ಯಜ್ಞವನ್ನ ಮಾಡಿದ್ರು ಅವರ ರಕ್ತವನ್ನೇ ಆತನು ಆ ಒಂದು ಯಜ್ಞದಲ್ಲಿ ಬೆರೆಸಿ ಅವರನ್ನ ನಾಶ ಮಾಡಿದನು ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ರು. ಆ ಸಮಯದಲ್ಲಿ ಆ ಸಿಲೋವು ಎನ್ನುವಂತ ಬುರುಜು ಬಿದ್ದು 18 ಜನರು ಕೂಡ ನಾಶವಾದ್ರಲ್ವೇ, ನೀವು ಕೂಡ ಅದರಂತೆ ನಾಶವಾಗ್ತೀರಿ. ಆದುದರಿಂದ ನೀವು ಏನ್ ಮಾಡ್ರಿ? ಒಂದ್ಸಾರಿ ವಚನ ಓದ್ತೀರಾ? ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದ ಕಡೆಗೆ ಬನ್ನಿ. ಮೊದಲನೇ ವಚನ. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನ ಅವರು ಕೊಟ್ಟ ಬಲಿಗಳ ಸಂಗಡ ಬೆಳೆಸಿದನೆಂದು ಆತನಿಗೆ ತಿಳಿಸಿದರು. ಅದಕ್ಕೆ ಆತನ ಅವರಿಗೆ, ಆ ಗಲಿಲಾಯದವರು ಅಂತ ಕೊಲೆಯನ್ನು ಅನುಭವಿಸಿದ್ದರಿಂದ ಅವರನ್ನು ಎಲ್ಲಾ ಗಲಿಲಾಯದವರಿಗಿಂತ ಪಾಪಿಷ್ಠರೆಂದು ಭಾವಿಸುತ್ತೀರೋ, ಹಾಗೆ ಭಾವಿಸಕೂಡದೆಂದು ನಿಮಗೆ ಹೇಳುತ್ತೇನೆ. ದೇವರ ಕಡೆಗೆ
ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಹಾಗೆಯೇ ಹಾಳಾಗಿ ಹೋಗುವಿರಿ. ಇಲ್ಲವೇ ಸಿಲೋವಿನಲ್ಲಿ ಬುರುಜು ಬಿದ್ದು ಸತ್ತ 18 ಮಂದಿಯು ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಮನುಷ್ಯರಿಗಿಂತಲೂ ಅಪರಾಧಿಗಳೆಂದು ಭಾವಿಸುತ್ತೀರೋ? ಹಾಗಲ್ಲವೆಂದು ನಿಮಗೆ ಹೇಳುತ್ತೇನು. ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಅವರಂತೆ ಹಾಳಾಗಿ ಹೋಗುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಗತಿಯನ್ನ ದೇವರಲ್ಲಿ ಹೇಳ್ತಾ ಇದ್ರೆ, ಅಲ್ಲಿ ಬಂದು ಮನುಷ್ಯರು ಹೇಳ್ತಾ ಇದ್ರೆ, ಕೆಲವು ಜನರು ಹೇಳ್ತಾ ಇದ್ರೆ, ಸ್ವಾಮಿ ಪಿಲಾತನು ಯಜ್ಞವನ್ನು ಅರ್ಪಿಸಿರ್ತಕ್ಕಂಥವ್ರನ್ನ ಏನ್ ಮಾಡಿದ? ಸಾಯಿಸಿ ಆ ಯಜ್ಞದ ರಕ್ತದ ಸಂಗಡ ಇವರ ರಕ್ತವನ್ನು ಕೂಡ ಏನ್ ಮಾಡಿದ? ಬೆರೆಸಿದನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಅಯ್ಯೋ ಅವರು ಸತ್ರು, ನಾಶವಾದ್ರು, ಅವರೆಲ್ಲರೂ ಗಲಿಲಾಯದ ಬೇರೆ ಜನರಿಗಿಂತಲೂ ಅವರು ದುಷ್ಟರು ಎಂಬುದಾಗಿ, ಕೆಟ್ಟವರು ಎಂಬುದಾಗಿ, ಪಾಪಿಷ್ಟರು ಎಂಬುದಾಗಿ ನೀವು ಭಾವಿಸ್ತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ, ಸ್ವಾಮಿಯ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಿರಿ? ಬುರುಜು ಬಿದ್ದು ಸಿಲೋವಿನಲ್ಲಿ ಎಷ್ಟು ಜನರು ಸತ್ತೋದ್ರಂತೆ? 18 ಜನರು ಸತ್ತೋದ್ರಲ್ವಾ? ಆ 18 ಜನರು ಅಪರಾಧಿಗಳೆಂತ ಭಾವಿಸ್ತೀರ ಎಲ್ಲ ಮನುಷ್ಯರಿಗಿಂತಲೂ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟೋ ದೈವ ಭಕ್ತರು 2024ನೇ ವರ್ಷದಲ್ಲಿ ಏನ್ರಿ ಈ ಒಂದು ಭೂಮಿಯನ್ನ ಬಿಟ್ಟವ್ರು ಏನ್ ಮಾಡಿದ್ರು? ಹೊರಟೋದ್ರು. ಪ್ರಿಯ, ಆದ್ರೆ ದೇವರು ನಮ್ಮನ್ನು ಉಳಿಸಿದ್ದಾನೆ. ದೇವರ ತನ್ನ ಕರುಣೆಯನ್ನು ನಮ್ಮ ಮೇಲೆ ತೋರಿಸಿದ್ದಾನೆ. ದೇವರ ಕಡೆಗೆ ನಾವು ತಿರುಗಿಕೊಳ್ಳಲಾರದೆ ಇದ್ರೆ, ದೇವರನ್ನು ಹಿಂಬಾಲಿಸಿ ನಡೆಯಲಾರದೆ ಇದ್ರೆ, ದೇವರ ಕರುಣೆಯ ಕೆಳಗಡೆ ನಾವು ಬರಲಾರದೆ ಇದ್ರೆ, ಆ ಜನರೋಪಾದಿಯಲ್ಲಿ ನಾವು ಕೂಡ ಏನಾಗ್ತೀವಿ? ನಾಶವಾಗಿ ಹೋಗ್ತೀವಿ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾವೇನೋ ಒಳ್ಳೆಯವರು ಎಂಬುದಾಗಿ, ನಾವೇನೋ ನೀತಿವಂತರು ಎಂಬುದಾಗಿ, ನಾವೇನೋ ಭಕ್ತಿವಂತರು ಎಂಬುದಾಗಿ ದೇವರು ನಮ್ಮನ್ನ ಉಳಿಸಿಲ್ಲ. ದೇವರ ಕರುಣೆ ನಮ್ಮನ್ನ ಯಾಕೆ ಉಳಿಸಿದೆ ಪ್ರಿಯರೇ? ಯಾಕೆ ಉಳಿಸಿದೆ? ನನ್ನ ಮಗನು ಈ ವರ್ಷದಲ್ಲಿ ಆದರೂ ಭಯಭಕ್ತಿಯ ಜೀವಿತವನ್ನ ಜೀವಿಸ್ತಾನೆ. ಈ ವರ್ಷದಲ್ಲಾದ್ರೂ ನನಗೋಸ್ಕರವಾಗಿ ತನ್ನ ತಲಾಂತಗಳನ್ನ ಬಳಸ್ತಾನೆ. ಈ ವರ್ಷವಾದ್ರೂ ನನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸ್ತಾನೆ. ಈ ವರ್ಷದಲ್ಲಿ ಆದ್ರೂ ಸಂಪೂರ್ಣ ಭಯಭಕ್ತಿಯುಳ್ಳವನಾಗಿ ನಡೆದುಕೊಳ್ತಾನೆ ಎಂಬುದಾಗಿ ದೇವರು ನಮ್ಮನ್ನ ಉಳಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಕರುಣೆ ನಮ್ಮ ಮೇಲೆ ಇದೆ. ಅದಕ್ಕಾಗಿ ನಾವು ಬದುಕುಳಿದಿದ್ದೇವೆ. ಅದಕ್ಕಾಗಿ ಈ ವರ್ಷದಲ್ಲಿ ನಾವು ದೇವರಿಗೋಸ್ಕರವಾಗಿ ಜೀವಿಸುವಂತವರಾಗೋಣ. ಹಲ್ಲೆಲೂಯಾ. ದೇವರ ಕರುಣೆಯನ್ನು ಹೊಂದಿಕೊಂಡಂತ ನಾವು ದೇವರಿಗೋಸ್ಕರವಾಗಿ ಜೀವಿಸಲಾರದೆ ಕೇವಲ ಲೋಕಕ್ಕೋಸ್ಕರವಾಗಿ, ಲೋಕದ ವಿಷಯಗಳಿಗೋಸ್ಕರವಾಗಿ, ಲೋಕದ ಸಂಗತಿಗಳಿಗೋಸ್ಕರವಾಗಿ ಜೀವಿಸುವಂತವರಾದ್ರೆ ಏನಾಗ್ತೀವಿ? ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೀವೆಲ್ಲರೂ ಕೂಡ ನಾಶವಾಗುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯನ ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದಂದ್ರೆ ಏನ್ರಿ? ಸಂಪೂರ್ಣವಾಗಿ ತಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು, ತನಗೋಸ್ಕರವಾಗಿ ಕ್ರಿಸ್ತನು ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡು ನಂಬಿದವನಾಗಿ ರಕ್ಷಣೆಯನ್ನ ಹೊಂದಿ ಆತ್ಮನಲ್ಲಿ ನೀರಿನಲ್ಲಿ ಹುಟ್ಟಿ ದೇವರ ಬಳಿಯಲ್ಲಿ ಜೀವಿಸುವವನಾಗಿ ದೇವರು ಬರುವವರೆಗೆ ತನ್ನ ರಕ್ಷಣೆಯನ್ನ ಭಯಭಕ್ತಿಯ ಜೀವಿತವನ್ನ ಕಾಪಾಡಿಕೊಳ್ಳುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾನೆ. ದೇವರು ತನ್ನ ಕರುಣೆಯನ್ನು ನಿನ್ನ ಮೇಲೆ ಸುರಿಸಿದ್ದಾನೆ. ಕಾರಣ ಏನಂತಂದ್ರೆ, ನೀನು ತಿಳಿದು ತಿಳಿಲಾರದು ಇಷ್ಟು ದಿವಸಗಳ ಕಾಲ ಒಂದು ವೇಳೆ ತಪ್ಪಾದ ಸ್ಥಿತಿಯಲ್ಲಿ ನಡೆದಿದೆಯೇನು, ಆ ರೀತಿಯಾಗಿ ನಡೆದಿರ್ತಕ್ಕಂಥ ಸೌಲನಿಗೆ ದೇವರ ಕರುಣೆ ಬಂತು. ಒಂದು ಸಾರಿ ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12-13 ವಚನಗಳನ್ನು ನಾವು ನೋಡೋಣ. ಸೌಲನು ಮತಾಂಧನಾಗಿ, ಧರ್ಮಾಂಧನಾಗಿ, ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುವವನಾಗಿ ಇರುವಂಥ ಸಮಯದಲ್ಲಿ, ದೈವಾಜ್ಞೆಗೆ ಒಳಗಾಗದೆ ಧಿಕ್ಕಾರವನ್ನ ತೋರಿಸಿದವನಾಗಿರುವಂಥ ಸಮಯದಲ್ಲಿ, 1ನೇ ತಿಮೋಥೆ 1ನೇ ಅಧ್ಯಾಯ 12-13 ವಚನ ಯಾರಾದ್ರೂ ಓದ್ತೀರಾ? ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು, ನನಗೆ ಬಲವನ್ನ ದಯಪಾಲಿಸಿದವನು ನನ್ನ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ಏನಂತ ಹೇಳ್ತಾ ಇದೆ ವಾಕ್ಯ? ಮೊದಲು ದೂಷಕನು, ಹಿಂಸಕನು, ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದ್ದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನಾನು ಅವಿಶ್ವಾಸಿಯಾಗಿ ತಿಳಿಯದೆ ಹಾಗೆ ಮಾಡಿದ್ದರಿಂದ ನನ್ನ ಮೇಲೆ ಕರುಣೆ ಉಂಟಾಯಿತು. ಹಲ್ಲೆಲೂಯಾ. ತಿಳಿಯದೆ ಏನೆಲ್ಲ ನಾವು ಮಾಡಿದೀವಿ ಇಲ್ಲಿಯವರೆಗೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ದೂಷಕನು, ಹಿಂಸಕನು, ಬಲಾತ್ಕಾರಿ ಆಗಿರ್ತಕ್ಕಂಥ ವ್ಯಕ್ತಿ ಸಂಪೂರ್ಣವಾಗಿ ದೇವರ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ತನ್ನ ಭಕ್ತಿಯ ಜೀವಿತವನ್ನ ದೇವರಿಗೋಸ್ಕರವೇ ಜೀವಿಸಬೇಕೆಂಬುದಾಗಿ, ಪಾನ ದ್ರವ್ಯವಾಗಿ ವಿನಿಯೋಗವಾಗಬೇಕೆಂಬುದಾಗಿ. ಹಲ್ಲೆಲೂಯಾ.
ಪ್ರೈಸ್ ಅದಕ್ಕಾಗಿ ಪ್ರೈಸ್ ನಾವು ನೋಡ್ತಾ ಇದ್ದೇವೆ, ಅಂತಹ ವ್ಯಕ್ತಿಯನ್ನ ಬದಲಾವಣೆ ಮಾಡಿರುವಂಥದ್ದು ಏನ್ರಿ? ದೇವರ ಕರುಣೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಕರುಣೆ ಯಾರ ಮೇಲೆ ಬಂತಂತೆ? ಸೌಲನ ಮೇಲೆ ಬಂತು. ಸೌಲನ ಮೇಲೆ ದೇವರ ಕರುಣೆ ಬಂದಂತ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೂಷಕನು, ಹಿಂಸಕನು, ಬಲಾತ್ಕಾರಿಯಾದಂಥ ವ್ಯಕ್ತಿ, ಮತಾಂಧನು, ಧರ್ಮಾಂಧನಾಗಿರ್ತಕ್ಕಂಥ ವ್ಯಕ್ತಿ, ತನ್ನ ಕುಲವೇ ಶ್ರೇಷ್ಠ, ತಾನು ಮಾಡುವಂಥದ್ದೇ ಶ್ರೇಷ್ಠ ಎಂಬುದಾಗಿ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ ಸಂಪೂರ್ಣವಾಗಿ ದೇವರ ಸುವಾರ್ತೆಗೆ ಸೇವಕನಾಗಿ ಆತನು ಏನಾಗ್ತಾ ಇದ್ದಾನೆ? ಬದಲಾಗ್ತಾ ಇದ್ದಾನೆ ಪ್ರೇರೆ. ತಾನು ಮೊದಲು ಮಾಡಿರುವಂಥದ್ದು ಎಲ್ಲವೂ ತಪ್ಪು ಎಂಬುದಾಗಿ ಗ್ರಹಿಸಿಕೊಳ್ತಾ ಇದ್ದಾನೆ. ತನ್ನ ತಪ್ಪನ್ನು ಸಂಪೂರ್ಣವಾಗಿ ತಿಳಿದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರನ್ನ ತಿಳಿಯಲಾರದಕ್ಕಿಂತ ಮುಂಚಿತವಾಗಿ ನಿನ್ನ ಜೀವಿತ ಯಾವ ರೀತಿಯಾಗಿದೆ? ದೇವರನ್ನ ತಿಳಿದುಕೊಂಡು ಮತ್ತೆ ಅದೇ ತಪ್ಪುಗಳನ್ನ ನೀನು ಮಾಡ್ತಾ ಇದೆಯೇನು? ದೇವ್ರ ವಾಕ್ಯ ಎಚ್ಚರಿಸ್ತಾ ಇದೆ, ಸಹೋದರ ಸಹೋದರಿಯೇ, ದೇವರು ತನ್ನ ಕರುಣೆಯನ್ನು ನಿನ್ನ ಮೇಲೆ ತೋರಿಸ್ಬೇಕು ಅನ್ಕೊಂಡಿದ್ದಾನೆ. ದೇವರಿಗೆ ಸೃಷ್ಟಿಕರ್ತನಾದ ದೇವರು ಒಬ್ಬಾತನೇ ಎಂಬುದಾಗಿ, ಏಕೀಶ್ವರನ ಒಬ್ಬಾತನೇ ಎಂಬುದಾಗಿ, ಆತನು ತನ್ನನ್ನು ತಾನು ಯೇಸು ಕ್ರಿಸ್ತನೆನ್ನುವಂಥ ರೂಪದಲ್ಲಿ ಪ್ರತ್ಯಕ್ಷಪಡಿಸಿಕೊಂಡಿದ್ದಾನೆ ಎಂಬುದಾಗಿ ಗೊತ್ತು. ಆದರೂ ಕೂಡ ದೇವರನ್ನ ಇನ್ನೊಬ್ಬರಲ್ಲಿ ನೀನು ಹುಡುಕ್ತಾ ಇದೀಯ. ಹಲ್ಲೆಲೂಯಾ. ಇನ್ನೊಂದು ಸ್ಥಳದಲ್ಲಿ ನೀನು ದೇವರನ್ನ ಕಂಡುಕೊಳ್ಳಬೇಕಂತೇಳಿ ಬಯಸಿದೀಯ. ಸೌಲನು ಕೂಡ ಅದೇ ರೀತಿಯಲ್ಲಿ ಕಾಣಿಸುವಂತಹ ವ್ಯಕ್ತಿಯಾಗಿದ್ದಾನೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅಂತಹ ಮತಾಂಧನು ದೇವರ ಕರುಣೆ ಆತನ ಮೇಲೆ ಬರುವಂತ ಸಮಯದಲ್ಲಿ ಸಂಪೂರ್ಣವಾಗಿ ಆತನು ಏನಾದ? ಬದಲಾವಣೆಯಾದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನನ್ನ ತಿಳಿದಾದ ಮೇಲೆಯೂ ಕೂಡ ಕೆಲವು ಜನರು ನಟನೆಯ ಭಕ್ತಿಯನ್ನ ಮಾಡ್ತಾ ಇರ್ತಾರೆ. ಕೆಲವು ಜನರು ಸಂಪೂರ್ಣವಾಗಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಇನ್ನೂ ಅದೇ ದೂಷಣೆಯಲ್ಲಿ, ಇನ್ನೂ ಅದೇ ಹಿಂಸಕತ್ವ ಅಂತ ಒಂದು ಸ್ಥಿತಿಯಲ್ಲಿ, ಇನ್ನೂ ಅದೇ ಬಲಾತ್ಕಾರದ ಒಂದು ಜೀವಿತದಲ್ಲಿ ಜೀವಿಸುವಂತವರಾಗಿರ್ತಾರೆ ಪ್ರೇರೆ. ತಿಳಿದಾದ ಮೇಲೆಯೂ ಕೂಡ ತಮ್ಮ ಬಾಯಿಯನ್ನ ಏನ್ ಮಾಡಲ್ಲ? ಶುದ್ಧವಾಗಿಟ್ಕೊಳ್ಳೋದಿಲ್ಲ. ತಿಳಿದಾದಿಯೂ ಕೂಡ ಎಲ್ಲಿ ಕೂಡಬೇಕು ಅಲ್ಲಿ ಕೂಡೋದಿಲ್ಲ. ಹಲ್ಲೆಲೂಯಾ. ತಿಳಿದ ಆಗಿದ್ದಾಗಲೂ ಕೂಡ ಚಂಚಲದ ಒಂದು ಜೀವಿತವನ್ನ ನೋಡ್ತಾ ಇರ್ತೀವಿ. ಆದ್ರೆ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೆ, ದೇವರನ್ನ ತಿಳಿದಾದ ಮೇಲೆ ನೀನು ಸಂಪೂರ್ಣವಾಗಿ ಆತನ ಕರುಣೆಯಲ್ಲಿ ನೀನು ಬರುವವನಾಗಬೇಕು. ದೇವರು ನಿನ್ನ ಮೇಲೆ ತನ್ನ ಕರುಣೆಯನ್ನ ಸುರಿಸ್ಬೇಕು ಅನ್ಕೊಂಡಿದ್ದಾನೆ. ಒಂದು ವೇಳೆ ನೀನು ತಿಳಿಯದೆ ಅವುಗಳನ್ನ ಮಾಡಿದ್ರೆ ದೇವರು ನಿನಗೆ ಕ್ಷಮಾಪಣೆಯನ್ನ ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸೌಲನು ಪೌಲನಾಗಿ ಬದಲಾವಣೆ ಆದ ಮೇಲೆ ಸಂಪೂರ್ಣವಾಗಿ ಆತನ ಜೀವಿತವೇ ಮಾರ್ಪಾಟಾಯಿತು. ಹಲ್ಲೆಲೂಯಾ. ಕತ್ತಿ ಕಟಾರೆಗಳು ಹಿಡಿದುಕೊಂಡು ಜೈಲಿಗೆ ಶಿಷ್ಯರನ್ನ ಹಾಕಿಸಬೇಕು, ಶಿಷ್ಯರನ್ನ ಹೊಡಿಸಬೇಕು, ಶಿಷ್ಯರನ್ನ ಸಾಯಿಸಬೇಕೆಂಬುದಾಗಿ ಪಣ ತೊಟ್ಟಂತ ವ್ಯಕ್ತಿ ಸಂಪೂರ್ಣವಾಗಿ ಆತ ಏನಾದ್ರೆ ಮುಗ್ಧನಾದಂಥ ವ್ಯಕ್ತಿಯಾಗಿ ಮಾರ್ಪಾಟು ಜೀವಿತವನ್ನ ಹೊಂದಿದ ಪ್ರಿಯರೇ. ದೇವರ ದರ್ಶನವನ್ನ ಆತ ಪಡೆದುಕೊಂಡ ಮೂರನೆಯ ಏನಂತ ಹೇಳ್ತೀವಿ, ಆಕಾಶದ ಮಟ್ಟಿಗೆ ಒಯ್ಯಲ್ಪಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ತನ್ನ ಕರುಣೆಯನ್ನು ನಿನ್ನ ಮೇಲೆ ಸುರಿಸಲಿಕ್ಕಿದ್ದಾನೆ. ದೇವರು ತನ್ನ ಕರುಣೆಯಿಂದ ನಿನ್ನನ್ನು ಆವರಿಸಲಿಕ್ಕಿದ್ದಾನೆ. ಈ ವರ್ಷದಲ್ಲಿ ನಿನ್ನ ಜೀವಿತ ದೇವರಿಗೋಸ್ಕರವೇ ಎಂಬುದಾಗಿ ನೀನು ಜೀವಿಸುವಂತ ವ್ಯಕ್ತಿ ಆಗಬೇಕು. ಹಲ್ಲೆಲೂಯಾ. ಎಷ್ಟು ತಲಾಂತುಗಳನ್ನು, ಎಷ್ಟು ಸಾಧನೆಗಳನ್ನ, ಎಷ್ಟೋ ಒಂದು ವಿಷಯಗಳನ್ನ, ಆಲೋಚನೆಗಳನ್ನ ದೇವರು ನಿನಗೆ ಕೊಟ್ಟಾಗಲೂ ಕೂಡ ನೀನೇನ್ ಮಾಡ್ತಾ ಇಲ್ಲ? ದೇವರಿಗೋಸ್ಕರವಾಗಿ ಜೀವಿಸ್ತಾ ಇಲ್ಲ. ಸ್ವಾರ್ಥ ಜೀವಿತ ಬಿಡೋಣ, ನಿಸ್ವಾರ್ಥವಾಗಿ ದೇವರ ಸೇವೆ ಎಲ್ಲ ಕಡೆಗೆ ಹಬ್ಬುವುದಕ್ಕಾಗಿ ನಾನು ಕೂಡ ಒಬ್ಬ ಸಾಧನೆ ಆಗಬೇಕು. ನನ್ನ ಕುಟುಂಬದವರು ದೇವರನ್ನ ನಂಬಬೇಕು. ನನ್ನ ಕುಟುಂಬದಲ್ಲಿರ್ತಕ್ಕಂಥ ನನ್ನ ಮಕ್ಕಳು ದೇವರನ್ನ ನಂಬಬೇಕು. ದೇವರನ್ನ ತಿಳಿಯಲಾರದೆ ಹೋದ್ರೆ, ದೇವರ ಕರುಣೆಯ ಕಡೆಗೆ ಬರಲಾರದೆ ಹೋದ್ರೆ ನಾಶನವನ್ನು ಅವರು ಹೊಂದಿಕೊಳ್ತಾರೆ ಎಂಬುದಾಗಿ ನೀನು ಗ್ರಹಿಸಿಕೊಂಡಿದ್ದಾದ ಮೇಲೆ ಆ ಕರುಣೆಯನ್ನ ನೀನು ಅವರಿಗೆ ತೋರಿಸ್ಬೇಕು. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನಿಗೆ ಬರೆದಂತ ಪತ್ರಿಕೆ ನಾವು ನೋಡುವಾಗ ಅಲ್ಲಿ 2:13 ವಚನ ಈ ರೀತಿಯಾಗಿ ಹೇಳುತ್ತೆ, ಕರುಣೆಯು ನ್ಯಾಯವನ್ನ ಗೆದ್ದು ಬೀಗುತ್ತದೆ ಎಂಬುದಾಗಿ. ಗೊತ್ತಿರ ವಚನ 13 ವಚನ. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ದೇವರು ಅಷ್ಟು ಕರುಣೆಯನ್ನು ನಮ್ಮ ಮೇಲೆ ಇರಿಸಿದ್ದಾನೆ ಪ್ರಿಯರೇ. ಅಸಲಾಗಿ ಹೋಶೇಯನ ಪ್ರವಾದನೆ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಓದೋಣ. ಹೋಶೇಯ 6:6. ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ ಎಂಬುದಾಗಿ. ಹಲ್ಲೆಲೂಯಾ. ಸೌಲನನ್ನ ಪೌಲನಾಗಿ ಮಾರ್ಪಡಿಸಿರುವಂಥದ್ದು ಯಾವುದ್ರಿ? ದೇವರ ಕರುಣೆ. ಹಲ್ಲೆಲೂಯಾ.
ತಿಳಿಯಲಾರದೆ ಜೀವಿಸಿರ್ತಕ್ಕಂಥ ಆತನ ಜೀವಿತ ಸಂಪೂರ್ಣವಾಗಿ ಬದಲಾವಣೆಯಾಗಿರುವಂಥದ್ದು ಯಾವುದರಿಂದ ರೀ? ದೇವರ ಕರುಣೆಯಿಂದ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನೀವು ಈ ವರ್ಷ ಸಂಪೂರ್ಣವಾಗಿ ಏನು ಮಾಡ್ರಿ? ದೇವರ ಕರುಣೆಯಿಂದ ತುಂಬಿಸಲ್ಪಡುವಂಥವರು ಆಗ್ರಿ. ದೇವರ ಕರುಣೆಯ ಬಳಿಗೆ ಬರುವಂಥವ್ರು ಆಗ್ರಿ. ದೇವರು ನಿಮ್ಮನ್ನ ಉಳಿಸಿದ್ದಾನೆ. ಈ ಜೀವಿತವನ್ನ ದೇವರಿಗೋಸ್ಕರವಾಗಿ ಸಮರ್ಪಿಸಿ ಜೀವಿಸುವಂಥವ್ರು ಆಗ್ರಿ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಕರುಣೆಯನ್ನು ಮಾತ್ರವಲ್ಲ, ದೇವರು ನಿನ್ನ ಮೇಲೆ ತನ್ನ ಕನಿಕರವನ್ನೂ ಕೂಡ ತೋರಿಸಬೇಕಂತೇಳಿ ಇಷ್ಟಪಟ್ಟಿದ್ದೇನೆ. ಒಂದ್ಸಾರಿ ನೀವು ವಿಮೋಚನಾ ಕಾಂಡ ಪುಸ್ತಕದ ಕಡೆಗೆ ಬರ್ರಿ, 34ನೇ ಅಧ್ಯಾಯ 6ನೇ ವಚನ. ಅದೇ ರೀತಿಯಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ 4ನೇ ಅಧ್ಯಾಯ 31ನೇ ವಚನ ಓದ್ಕೊಳ್ಳೋಣ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದದರಿಂದ ಆತನು ನಿಮ್ಮನ್ನ ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣ ಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನ ಮರೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ದೇವರು ಎಂತ ದೇವರಂತ ಆತ? ಕನಿಕರವುಳ್ಳಂತ ದೇವರು. ಆತನ ಕನಿಕರ ನಮ್ಮನ್ನ ಅಲಕ್ಷ್ಯ ಮಾಡದ ಹಾಗೆ ಆತನ ಕನಿಕರ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ನಡೆಸುವಂತದ್ದಾಗಿದೆ. ಆತನ ಕನಿಕರ ವಾಗ್ದಾನ ದೇಶಕ್ಕೆ ನಮ್ಮನ್ನ ಸೇರಿಸುವಂತದ್ದಾಗಿದೆ. ಆತನ ಕನಿಕರ ನಮ್ಮನ್ನ ನಮ್ಮ ಸಂಗಡ ಆತನು ಇರುವಂತೆ ಮಾಡುವಂತದ್ದಾಗಿದೆ. ಪ್ರಿಯರು, 34ನೇ ಅಧ್ಯಾಯ ಒಂದ್ಸಾರಿ ಓದ್ತೀರಾ? 6ನೇ ವಚನ. ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯು ಉಳ್ಳವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವಂತ ಆತನಂತೆ. ಯಾರು? ನಾನು ನೀನು ಆರಾಧನೆ ಮಾಡುವಂತ ಯೇಸಪ್ಪ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಕನಿಕರವುಳ್ಳ ದೇವರಾಗಿದ್ದಾನೆ. ಆತನ ಕನಿಕರ ನಿಮ್ಮನ್ನ ಅಲಕ್ಷ್ಯ ಮಾಡೋದಿಲ್ಲ ಆತ. ಹಲ್ಲೆಲೂಯಾ. ಅದರ ಸಲುವಾಗಿ ಹೇಳ್ತಾನೆ, ನಿಮ್ಮ ತಲೆಯ ಕೂದಲನ್ನು ಕೂಡ ಯಾರು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ರಿ? ನಿಮ್ಮ ತಲೆ ಕೂದಲು ಕೂಡ ಮುಟ್ಟೋದಕ್ಕಾಗಲ್ಲ. ಯಾಕಂದ್ರೆ ನಾನು ನಿಮ್ಮ ದೇವರಾಗಿದ್ದೇನೆ ಎಂಬುದಾಗಿ, ನಾನು ನಿಮ್ಮ ಕರ್ತನಾಗಿದ್ದೇನೆ ಎಂಬುದಾಗಿ. ಸೃಷ್ಟಿಕರ್ತನಾದಂಥ ದೇವರು ನಾನೇ ಆಗಿದ್ದೇನೆ. ನನ್ನ ಕನಿಕರವನ್ನು ನಾನು ನಿಮಗಾಗಿ ಇರಿಸಿದ್ದೇನೆ. ನಾನು ನಿಮ್ಮನ್ನು ಲಕ್ಷ್ಯವಿಟ್ಟು ಕರೆದಿದ್ದೇನೆ. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನಾನು ನಿಮ್ಮನ್ನ ರಾಜವಂಶಸ್ಥರಾಗಿ ಯಾಜಕರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ನಾನು ನಿಮ್ಮನ್ನ ಕರೆದಿದ್ದೇನೆ. ನಾನು ನಿಮ್ಮನ್ನ ಪರಲೋಕದಲ್ಲಿ ಸೇರಿಸಬೇಕೆಂಬುದಾಗಿ ಕರೆದಿದ್ದೇನೆ. ಅದಕ್ಕಾಗಿ ಪ್ರಿಯರೇ, ದೇವರು ಕನಿಕರವುಳ್ಳ ಕಾರಣಕ್ಕಾಗಿ ಆತನು ಈ ಲೋಕಕ್ಕೆ ಹೊರಟು ಬಂದಾಗ ಎಷ್ಟೋ ರೋಗಿಗಳು ಎಷ್ಟೆಷ್ಟೋ ದೂರದಿಂದ ಬಂದು ಆತನ ಸಮೀಪಕ್ಕೆ ಬಂದಂತ ಸಮಯದಲ್ಲಿ ಆತನು ಕನಿಕರ ಪಟ್ಟು ಅವರ ಮೇಲೆ ಏನ್ ಮಾಡಿದಂತೆ? ಸ್ವಸ್ಥ ಮಾಡಿದ. ಹಲ್ಲೆಲೂಯಾ. ಕುರುಡರಿಗೆ ಕಣ್ಣನ್ನು ಕೊಟ್ಟ, ಕುಂಟರು ನಡೆದಾಡುವಂತೆ ಮಾಡಿದ, ಕೈ ಕಾಲುಗಳು ಇರಲಾರ್ದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಶಕ್ತಿಯನ್ನ ಆತನು ದಯಪಾಲಿಸಿದ. ಸತ್ತು ಹೋಗಿರ್ತಕ್ಕಂಥವರನ್ನು ಆತನು ಎಬ್ಬಿಸಿದ. ಅದಕ್ಕೆಲ್ಲ ಕಾರಣ ಏನ್ರಿ? ಆತನು ನಮ್ಮ ಮೇಲೆ ತನ್ನ ಕನಿಕರವನ್ನ ಇಟ್ಟಿದ್ದಾನೆ. ಅದಕ್ಕಾಗಿ ಆತನು ಎಲ್ಲ ಜನರ ಮಧ್ಯದಲ್ಲಿ ದೂರದಿಂದ ಕೂಗಿರ್ತಕ್ಕಂಥ ಹುಟ್ಟು ಕುರುಡನಾಗಿರ್ತಕ್ಕಂಥ ವ್ಯಕ್ತಿಯ ಸ್ವರವನ್ನು ಕೇಳದೆ ಇರಲಿ. ಆತನ ಕನಿಕರ ದೂರದಿಂದ ಜನಜಂಗುಳಿಯ ಮಧ್ಯದಲ್ಲಿ ಇರುವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಯಾರ್ರೀ ಹುಟ್ಟು ಕುರುಡನ? ಯಾರು? ಬಾರ್ತಿಮಾಯ. ತೀಮಾಯನ ಮಗನಾದಂತ ಬಾರ್ತಿಮಾಯ. ಆ ಬಾರ್ತಿಮಾಯನ ಸ್ವರವನ್ನು ಆತನು ಕೇಳಿದ ಪ್ರಿಯರೇ. ಅದಕ್ಕಾಗಿ ಆತನ ಕನಿಕರ ಆ 10-12 ವರ್ಷ ರಕ್ತ ಕುಸುಮ ರೋಗಿಯ ಜೀವಿತದಲ್ಲಿ ಬಿಡುಗಡೆಯನ್ನ ತೆಗೆದುಕೊಂಡು ಬಂತು. ಆತನಿಂದ ಏನೋಯ್ತಂತೆ? ಶಕ್ತಿ ಹೊರಟು ಹೋಯಿತು. ಹಲ್ಲೆಲೂಯಾ. ಪ್ಲೀಸ್. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಿನ್ನನ್ನ ಅಲಕ್ಷ್ಯ ಮಾಡೋದಿಲ್ಲ, ದೇವರು ನಿನ್ನನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಿನ್ನನ್ನ ಲಕ್ಷ್ಯಕ್ಕೆ ತೆಗೆದುಕೊಳ್ತಾ ಇದ್ದಾನೆ. ಆತನ ಕನಿಕರ ನಿನ್ನ ಮೇಲೆ ಏರಳವಾಗಿ ಆತನು ಇರಿಸಿದಾನೆ. ಸಹೋದರ ಸಹೋದರಿಯೇ, ದೇವರಿಂದ ತನ್ನ ದೂತರ ಮೂಲಕವಾಗಿ ಒಂದು ಆಜ್ಞೆ ಹೊರಡಲ್ಪಡುತ್ತೆ. ಹಲ್ಲೆಲೂಯಾ. ಯಾರ ಮೇಲೆ ಪ್ರಿಯರೇ? ಅದು ಸೊದೊಮ ಗೊಮೊರ ಎನ್ನುವಂತ ಕೆಟ್ಟ ದುಷ್ಟ ಪಟ್ಟಣದ ಮೇಲೆ, ದೇವರಿಗೆ ವಿರುದ್ಧವಾಗಿ ನಡೆದಿರ್ತಕ್ಕಂಥ
ಪಟ್ಟಣದ ಮೇಲೆ ಪ್ರಿಯರೇ, ನಾವು ಆದಿಕಾಂಡ ಪುಸ್ತಕ 19ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ. ದೇವರು ತನ್ನ ದೂತರನ್ನು ಕಳುಹಿಸಿ ನೇರವಾಗಿ ಆ ಸ್ಥಳಕ್ಕೆ ಹೋಗಿ ಇಲ್ಲಿಯವರ ಅಪರಾಧ ಪಾಪಗಳಂತೆ ಅಲ್ಲಿಯವರದು ಎಲ್ಲಿಗೆ ಬಂದಂತೆ ನೇರವಾಗಿ ದೇವರ ಸಮೀಪಕ್ಕೆ ಬಂತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರೇ ಇಲ್ಲ ಎಂಬುದಾಗಿ ಹೇಳಿಕೊಳ್ಳುವಂತ ಜನಾಂಗ, ದೇವರ ಸ್ಥಾನವನ್ನು ಸಂಪೂರ್ಣವಾಗಿ ದೆವ್ವಕ್ಕೆ ಕೊಟ್ಟಿರ್ತಕ್ಕಂಥ ಜನಾಂಗ, ದೇವರ ಒಂದು ವಿಷಯಗಳನ್ನ, ನ್ಯಾಯವಾದಂಥ ವಿಷಯಗಳನ್ನ, ದೇವರು ಮಾಡಿರ್ತಕ್ಕಂಥ ಯೋಚನೆಗಳನ್ನ ಸಂಪೂರ್ಣವಾಗಿ ಅರಿಯಲಾರದಂಥ ಒಂದು ಜನಾಂಗ. ಪುರುಷರೇ ಮದುವೆ ಮಾಡಿಕೊಳ್ಳುವಂತ ಪದ್ಧತಿ, ಸ್ತ್ರೀಯರೇ ಮದುವೆ ಮಾಡಿಕೊಳ್ಳುವಂತ ಪದ್ಧತಿ, ಭಯಂಕರವಾಗಿರ್ತಕ್ಕಂಥ ಕ್ರೂರವಾದಂತ ಜನಾಂಗ ಪ್ರಿಯರೇ. ಯಾವ್ದ್ರಿ? ಸೊದೋಮ ಗೊಮೋರ ಜನಾಂಗ, ಪಾಪಿಷ್ಠ ಜನಾಂಗ. ಹಲ್ಲೆಲೂಯಾ. ದೇವರು ಯಾವುದನ್ನ ಮಾಡಿದನು ಆ ಪ್ರಕೃತಿಗೆ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಜನಾಂಗ ಪ್ರಿಯರೇ. ದೇವರ ಅಗ್ನಿಯ ಕೋಪ ಆ ಒಂದು ಪ್ರದೇಶದ ಮೇಲೆ ಬಂದಾಗ ಆ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಿಯರೇ. ಯಾರ್ರಿ? ದೇವರನ್ನು ನಂಬಿದಂತ ನೀತಿವಂತನಾಗಿರುವಂತ ಲೋಟನ ಕುಟುಂಬ ಮತ್ತು ಮಕ್ಕಳು. ಹಲ್ಲೆಲೂಯಾ. ದೇವರ ಕನಿಕರ ನೋಡ್ರಿ, ಆ ಕುಟುಂಬ ಅವರ ಸಂಗಡ ನಾಶವಾಗಬಾರದು. ಅದಕ್ಕಾಗಿ ನಾ ಹೇಳಿದ್ದೀನಿ, ಸಭೆಯವರಿಗೋಸ್ಕರವಾಗಿ, ತನ್ನ ಮಕ್ಕಳಿಗೋಸ್ಕರವಾಗಿ, ತನ್ನನ್ನು ನಂಬಿದಂತ ವಿಶ್ವಾಸಿಗಳಿಗೋಸ್ಕರವಾಗಿ ದೇವರು ತನ್ನ ಕರುಣೆಯನ್ನ, ತನ್ನ ಕನಿಕರವನ್ನ ಸ್ಪೆಷಲ್ ಆಗಿ ಈ ವರ್ಷದಲ್ಲಿ ಏನ್ ಮಾಡ್ಲಿಕ್ಕಿದ್ದಾನೆ? ತೋರಿಸ್ಲಿಕ್ಕಿದ್ದಾನೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ವಿಶೇಷವಾಗಿ ಆ ಎಲ್ಲಾ ನಂಬಲಾರದ ಜನರ ಮಧ್ಯದಲ್ಲಿ ಈತನು ನೀತಿವಂತನಾಗಿ ಜೀವಿಸ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. 19ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಆ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಾಗ, ಲೋಟನು ಹೊರಗಡೆ ಬರೋದಕ್ಕೆ ತಡ ಮಾಡಿದಾಗಲೂ ಕೂಡ ದೇವರು ಅವನ ಮೇಲೆ ತನ್ನ ಕನಿಕರವನ್ನು ತೋರಿಸಿ, ಅವನು ಹೊರಗಡೆ ಬರೋದಕ್ಕೆ ಲೇಟ್ ಮಾಡಿದ್ರು ಕೂಡ ತನ್ನ ದೂತನ ಕೈ ಹಿಡಿದು ನಡೆಸಿದಂಥ ಸಮಯದಲ್ಲಿ ನೇರವಾಗಿ ಅವ್ರು ಎಲ್ಲಿಗೆ ಬಂದ್ರಂತೆ? ಹೊರಗಡೆ ಬಂದರು. ತಡ ಮಾಡ್ತಾ ಇದ್ದಾರೆ, ಅಲ್ಲೇ ಸಮಯವನ್ನ ಕಳೀತಾ ಇದ್ದಾರೆ. ಅಲ್ಲಿದ್ರೆ ಇನ್ನು ಏನೋ ಎಂಬುದಾಗಿ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಮನಸ್ಸೆಲ್ಲ ಎಲ್ಲಿದೆ ರೀ? ಆ ಸೊದೋಮ ಗೊಮೋರದಲ್ಲಿ ಇದೆ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ಅಲ್ಲಿ ಅವಸರವಾಗಿ ನೀವು ಹೋಗ್ಬೇಕಾದ್ರೆ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗಕ್ಕಾಗತ್ತಾ? ನೆರೆಯವಳು ನಿಮ್ಮ ಕಡೆಗೆ ಯಾರಿಗೆ ಬಂದಿಲ್ಲ ಅನಿಸುತ್ತೆ. ಹಲ್ಲೆಲೂಯಾ. ನಮಗೆ ಹಳ್ಳ ಸಮೀಪ ಇರೋದ್ರಿಂದ ನಮಗೆ 2 ಸಾರಿ 1997ರಲ್ಲಿ ಮತ್ತು 2009ರಲ್ಲಿ 2 ಸಾರಿ ಫ್ಲಡ್ ಆಗಿದೆ. ಅದಕ್ಕಿಂತ ಮುಂಚೆ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 2 ಸಾರಿ ಫ್ಲಡ್ ಆದಾಗ ರಾತ್ರಿ ಸಮಯದಲ್ಲಿ, ಒಂದು ಸಾರಿ 97ರಲ್ಲಿ ರಾತ್ರಿಯ ಸಮಯದಲ್ಲಿ ಫ್ಲಡ್ ಬಂದಾಗ ಜನರು ಬದುಕುಳಿದ್ರೆ ಸಾಕು ಅಂತೇಳಿ ಏನು ಮಾಡಿದಾರ್ರಿ? ಎಲ್ಲವುಗಳನ್ನು ಬಿಟ್ಟು ಅವಶ್ಯಕವಾಗಿ ಇದು ತಗೊಬೇಕಂದ್ರೆ ನೀರು ನಮ್ಮ ಮೇಲೆ ಬಂದು ನಾವು ನಾಶವಾಗಿಬಿಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೆರೆಹೊಳೆ ಬಂದು ನಾವು ನಾಶವಾಗಿಬಿಡ್ತೀವಿ ಅಂತೇಳಿ ಬೇಕಾಗಿರ್ತಕ್ಕಂಥದ್ದು ಆ ವಸ್ತುಗಳನ್ನು ತೆಗೆದುಕೊಂಡು ಹಿಂಗೆ ಹೊರಗಡೆ ಬರ್ಬೇಕಾದ್ರೆ ಒಂದು ಆಲೋಚನೆ ಬರುತ್ತೆ, ಅಯ್ಯೋ ಅದು ತಂದ್ರೆ ಬೇಸಿತ್ತು, ಆ ಒಂದು ಏನ್ರಿ ಬನಾರಸ್ ಸೀರೆ ತಂದಿದ್ರೆ ಬೇಸಿತ್ತ, ನಕ್ಲೆಸ್ ತಂದಿದ್ರೆ ಬೇಸಿತ್ತು, ಅಲ್ಲಿ ರೊಕ್ಕ ಯಾರಿಗೆ ತಿಳ್ಲಾರ್ದು ಅಲ್ಲಿ ಬಚ್ಚಿಟ್ಟಿದೆ ಅದು ತಗೊಂಬಂದಿದ್ರೆ ಬೇಸಿತ್ತು. ಹಲ್ಲೆಲೂಯಾ. ಅದು ತಂದಿದ್ರೆ ಬೇಸಿತ್ತು ಅಂತೇಳಿ ಆಲೋಚನೆಗಳು ಹೆಂಗ ಮನುಷ್ಯನಿಗೆ ಬರ್ತಾ ಇರ್ತಾವೋ, ಇವರಿಗೂ ಕೂಡ ಆಲೋಚನೆಗಳು ಬರ್ತಾ ಇದ್ದಾವೆ. ಯಾರಿಗೆ? ಲೋಟನ ಹೆಂಡತಿ ಮತ್ತು ಮಕ್ಕಳಿಗೆ. ಅದಕ್ಕಾಗಿ ಅವರು ತಡ ಮಾಡ್ತಾ ಇದ್ದಾರೆ. ಎಲ್ಲಿ ತಡ ಮಾಡ್ತಾ ಇದ್ದಾರೆ? ಸೊದೋಮ ಗೊಮೋರಿನಲ್ಲಿ. ಇನ್ನ ಸ್ವಲ್ಪ ಹೊತ್ತಿಗೆ ಅದರ ಮೇಲೆ ನಾಶನ ಬರಲಿಕ್ಕಿದೆ. ಹಲ್ಲೆಲೂಯಾ. ದೇವರ ಕೋಪ ಬರಲಿಕ್ಕಿದೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 16ನೇ ವಚನ ಯಾರಾದ್ರೂ ಓದ್ತೀರಾ? ಆದಿಕಾಂಡ ಪುಸ್ತಕ. ಅವನು ತಡ ಮಾಡಲು ಯೆಹೋವನು ಅವನನ್ನು ಕನಿಕರಿಸಿದ್ದರಿಂದ. ಹಲ್ಲೆಲೂಯಾ. ದೇವರು ಕನಿಕರಿಸಿದ್ದರಿಂದ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಆ ಮನುಷ್ಯರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಕೈ ಹಿಡಿದು ಹೊರಗೆ ತಂದು ಊರಾಚೆಗೆ ಬಿಟ್ಟರು. ನೋಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಓಕೆ, ಏನಂತ ಹೇಳ್ತೀವಿ? ಬುಲೆಟ್ ಟ್ರೈನ್, ಜೆಟ್ ಫ್ಲೈಟ್ಗಳು, ರಾಕೆಟ್, ಇನ್ನು ಯಾವ್ಯಾವ ಇದಾವೋ ಅವೆಲ್ಲವುಗಳಿಗಂತ ಸ್ಪೀಡ್ ಪ್ರಿಯರು ಯಾರ್ರಿ? ದೇವದೂತರು. ಯಾಕೆ ಹೇಳ್ರಿ? ಅವರು ಏನಾಗಿದ್ದಾರೆ? ಆತ್ಮಜೀವಿಗಳಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವರಿಗೆ ದೇವರು ಅವರಿಗೆ ಶಕ್ತಿಯನ್ನು ಒದಗಿಸಿಕೊಟ್ಟ ಕಾರಣಕ್ಕಾಗಿ ತನ್ನ ಮಕ್ಕಳ ಸೇವೆಗೋಸ್ಕರವಾಗಿ ಅವ್ರು ಏನ್ ಮಾಡಿದ್ದಾರೆ? ನಿಂತಿದ್ದಾರೆ ಪ್ರಿಯರು. ಅದಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ನೀವು ಹೋಗುವಾಗ ಸಡನ್ ಆಗಿ ಆ ಸಮಯದಲ್ಲಿ ಆಕ್ಸಿಡೆಂಟ್ ಆಗಬೇಕಾಗಿತ್ತು, ಸಡನ್ ಆಗಿ ಯಾರೋ ನಿಮ್ಮನ್ನು ಎತ್ತಿಟ್ಟಂಗಾಗಿರುತ್ತೆ. ಆ ಒಂದು ಕಲ್ಲನ್ನು ನೀವು ಹೆಂಗೆ ತಪ್ಪಿಸಿರ್ತೀರೋ ನಿಮಗೆ ಗೊತ್ತಿರೋದು. ಮೊನ್ನೆ ಕ್ಯಾರಲ್ಸ್ಗೆ ಹೋದಂಥ ಸಮಯದಲ್ಲಿ ಒಂದು ಕಡೆಗೆ ಸಡನ್ ಆಗಿ ಆ ಒಂದು ಭಯಂಕರ ಜಂಪ್ ಇದೆ, ಆ್ಯಕ್ಚುಲಿ ಬಿದ್ದು ಅವತ್ತಿನ ದಿವಸ ಸ್ಪಾಟ್ ಔಟ್ ಆಗ್ಬೇಕು. ಹಲ್ಲೆಲೂಯಾ. ಆದರೆ ಹೆಂಗೆ ಬಂದಿವೋ ಹೆಂಗಿಲ್ಲ ಅದು ನನಗೆ ಗೊತ್ತೇ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ್ಯಕ್ಚುಲಿ ಅಮ್ಮವ್ರು ಕೆಳಗಡೆ ಬಿದ್ದಿದ್ದಾರೆ ಅನ್ಕೊಂಡಿದ್ದೀನಿ. ಹಲ್ಲೆಲೂಯಾ. ಬಸ್ರಳ್ಳಿಗೆ
ಬಂದಂಥ ಒಂದು ಸಮಯದಲ್ಲಿ ಪ್ರೇಯರ್ ಹಲ್ಲೆಲೂಯಾ ಪ್ರೈಸ್ ಒಂದು ಜಂಪ್ ತಪ್ಸಕ್ಕೆ ಹೋಗಿ ಇನ್ನೊಂದು ಜಂಪ್ ಹಲ್ಲೆಲೂಯಾ ಪ್ರೈಸ್ ನಾನು ಜಯ ಕ್ಯಾರಲ್ಸಿಗೆ ಹೋದಂಥ ಸಮಯದಲ್ಲಿ ಸಡನ್ನಾಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಸರ್ಪ ಹಲ್ಲೆಲೂಯಾ ಅದಂತೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆ ಸಮಯದಲ್ಲಿ ಅದು ಏನು ಹೇಳ್ತೀವಿ ಅದರ ಮೇಲೆ ಗಾಡಿ ಹೋದ್ರಪ್ಪ ಅಂದ್ರೆ ನಾವು ಕೆಳಗಡೆ ಬೀಳ್ಬೇಕು ಸ್ಕಿಡ್ ಆಗಿ, ಅಂಥದ್ರ ಮೇಲೆ ಗಾಡಿ ಹೊಡೆದ್ರು ಕೂಡ ನಮಗೆ ಏನು ಕೂಡ ಅಪಾಯ ಆಗಲಾರದ ಹಾಗೆ ದೇವರು ಏನು ಮಾಡಿದ್ದಾನೆ, ತಪ್ಪಿಸಿದಾನೆ ಪ್ರೇರೆ. ಕಾರಣ ಒಂದೇ, ಅದು ದೂತರ ಕಾರ್ಯವಾಗಿದೆ ಪ್ರೇರೆ. ಅದರ ಸಲುವಾಗಿ ಉಳಿಗದ ಆತ್ಮಗಳನ್ನು ದೇವರು ನಮ್ಮ ರಕ್ಷಣೆಗೋಸ್ಕರವಾಗಿ ಇಟ್ಟಿದ್ದಾನೆ. ಮೊದಲನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಉಳಿಗದ ಆತ್ಮಗಳು ಅಂದ್ರೆ ಯಾರು, ದೇವದೂತರನ್ನ ದೇವರು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರವಾಗಿ ಆತನು ಇಟ್ಟಿದ್ದಾನೆ ಪ್ರೇರಿ. ನಾವು ನೋಡ್ತಾ ಇದ್ದೇವೆ, ಇವರು ತಡ ಮಾಡಿದ್ರು ಕೂಡ ದೇವರು ಅವರ ಮೇಲೆ ತನ್ನ ಕನಿಕರವನ್ನು ಸುರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನೀನು 2024ನೇ ವರ್ಷದಲ್ಲಿ ಹೋಗ್ಬೇಕಾಗಿತ್ತೇನು, ಆದ್ರೆ ದೇವರು ನಿನ್ನನ್ನು ಕನಿಕರದಿಂದ ನಿನ್ನನ್ನು ಉಳಿಸಿದ. ಹಲ್ಲೆಲೂಯಾ. ನನ್ನ ಮಗನು ನನಗೋಸ್ಕರವಾಗಿ ಬಾಳಲಿ ಎಂಬುದಾಗಿ ಆತನು ಉಳಿಸಿದಾನೆ. ಈ ಸಂದೇಶವನ್ನ ಕೇಳಲಾರದೆ ನೀನು ಹೋಗ್ಬೇಕಾಗಿತ್ತು, ಎಲ್ಲೋ ನೀನು ಇರಬೇಕಾಗಿತ್ತು, ಆದ್ರೆ ದೇವರು ತನ್ನ ಕನಿಕರದಿಂದ ಈ ಸ್ಥಳಕ್ಕೆ ನಿನ್ನನ್ನು ನಡೆಸಿದ್ದಾನೆ ಪ್ರಿಯರೇ. ಕಾರಣ ಒಂದೇ, ಆತನು ನೀನು ಬದುಕು ಉಳಿಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಜೀವಿತ ನೀನು ಮೋಕ್ಷವನ್ನು ಪಡಿಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ. ನಾವು ನೋಡ್ತಾ ಇದ್ದೇವೆ, ಆ ಲೋಟನಂತೆ ಆತನು ತಡ ಮಾಡಿದರೂ ಕೂಡ ದೇವರು ಕನಿಕರ ಪಟ್ಟ ಕಾರಣಕ್ಕಾಗಿ ದೂತರು ಕೈಗಳು ಅವರನ್ನ ಊರ ಹೊರಗಡೆ ಏನ್ ಮಾಡಿದಂತೆ ಕರೆದುಕೊಂಡು ಬಂದು ನಿಲ್ಲಿಸಿದರು ಪ್ರಿಯರೇ. ಹಲ್ಲೆಲೂಯಾ. ಆವತ್ತು ಲೋಟನ ಮೇಲೆ ಕನಿಕರ ತೋರಿಸಿದ ರೀತಿಯಲ್ಲಿ ಇವತ್ತು ನಮ್ಮ ಮೇಲೆಯೂ ಕೂಡ ಆತನು ಕನಿಕರ ತೋರಿಸ್ತಾ ಇದೆ. ಇನ್ನು ಕೆಲವೊಬ್ರು ಹಂಗೆ ತಡ ಮಾಡ್ತಾ ಇದ್ದಾರೆ. ದೀಕ್ಷಾ ಸ್ನಾನದ ಬಗ್ಗೆ ಗೊತ್ತು, ರಕ್ಷಣೆ ವಿಷಯದ ಬಗ್ಗೆ ಗೊತ್ತು, ಆದ್ರೂ ಕೂಡ ಕೆಲವು ಜನರು ಅಯ್ಯೋ ದೀಕ್ಷಾ ತಗೊಂಡ್ರೆ ನಮ್ಮ ಮಕ್ಕಳ ಮದುವೆ ಹೆಂಗ್ ಮಾಡ್ಬೇಕು, ಹಲ್ಲೆಲೂಯಾ ಪ್ರೈಸ್ ಲಾರ್ಡ್. ದೀಕ್ಷೆ ತಗೊಂಡ್ರೆ ನಾವು ಯಾವ ರೀತಿಯಾಗಿ ಜೀವಿಸ್ಬೇಕನ್ನೋ, ಅಯ್ಯೋ ನಾವು ದೇವರನ್ನು ನಂಬಲಾರದಕ್ಕಿಂತ ಮುಂಚಿತವಾಗಿ ದೇವರುಗಳು ಎಂಬುದಾಗಿ ಅನಿಸಿಕೊಂಡಂಥವ್ರು ನಮ್ಮ ಮನೆಗಳಲ್ಲಿ ಇದಾವಲ್ಲ, ನಾವು ಯಾವ ರೀತಿಯಾಗಿ ಇರಬೇಕೇನೋ. ಹಲ್ಲೆಲೂಯಾ. ಅನೇಕ ಸಂಗತಿಗಳನ್ನು ಏನ್ ಮಾಡ್ತಾ ಇರ್ತಾರೆ, ಆಲೋಚಿಸ್ತಾ ಇರ್ತಾರೆ ಪ್ರಿಯರೇ. ಆದ್ರೆ ಅವರು ದೇವರಿಗೆ ತಮ್ಮ ಸ್ಥಾನವನ್ನ ಕೊಟ್ಟಿರೋದಿಲ್ಲ, ತಮ್ಮ ಜೀವಿತವನ್ನ ದೇವರಿಗೆ ಕೊಟ್ಟಿರೋದಿಲ್ಲ. ಯಾಕೆ ಹೇಳ್ರಿ, ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅಬ್ರಹಾಮ ನಾವೆಲ್ಲವುಗಳನ್ನ ಆಲೋಚನೆ ಮಾಡಿದ್ರೆ ಅಬ್ರಹಾಮನು ಇವತ್ತು ಚರಿತ್ರೆಯಲ್ಲಿ ಇರೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಅಬ್ರಹಾಮನು ದೇವರು ಕರೆದಾದ ಮೇಲೆ ಸಂಪೂರ್ಣವಾಗಿ ತಡ ಮಾಡದೆ ಆತನು ಏನ್ ಮಾಡಿದ, ಹೊರಟು ಬಂದ. ಊರೆನ್ನುವಂತ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಒಂದು ದೇಶವನ್ನ ಏನ್ ಮಾಡಿದರೆ ಸಂಪಾದನೆ ಮಾಡಿಕೊಂಡ ಪ್ರಿಯರೇ. ಹಲ್ಲೆಲೂಯಾ ಪ್ರೇಸ್. ಅನೇಕರು ತಡ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳನ್ನ ರಕ್ಷಣೆ ಮಾರ್ಗದ ಕೆಳಗಡೆ ನಡೆಸುವುದಕ್ಕಾಗಿ ನೀವು ಇಷ್ಟಪಡ್ತಾ ಇಲ್ವೇನು? ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ನೀವು ತಡ ಮಾಡಬೇಡ್ರಿ. ದೇವರ ಕನಿಕರ ನಿಮ್ಮ ಮೇಲೆ ಇದೆ, ಅದಕ್ಕಾಗಿ ದೇವರು ಈ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. ಈ ವರ್ಷವಾದರೂ ನೀವು ನಿಮ್ಮ ಕುಟುಂಬಗಳ ಪರವಾಗಿ, ನಿಮ್ಮ ಮಕ್ಕಳ ಪರವಾಗಿ, ಅವರ ರಕ್ಷಣೆ ಹೊಂದುವಂತದರ ಪರವಾಗಿ ನೀವು ಸಂಪೂರ್ಣವಾಗಿ ಒಂದು ಹೆಜ್ಜೆಯನ್ನು ನೀವು ಮುಂದೆ ಇಡುವಂತವರಾಗಿ ನೀವು ರಕ್ಷಣೆಯನ್ನ ಸಂಪಾದನೆ ಮಾಡಿಕೊಳ್ಳ್ರಿ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದಾನಿಯೇಲನ ಮೇಲೆ ದೇವರು ಕನಿಕರವನ್ನ ತೋರಿಸಿದ್ರು. ಯಾರ ಮೇಲೆ ರೀ? ದಾನಿಯೇಲನಿಗೆ ಕಂಚುಕಿಯ ಮೇಲೆ. 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದಾನಿಯೇಲನು ಆ ದೇಶದಲ್ಲಿ, ಬಾಬೆಲ್ ದೇಶದಲ್ಲಿ ಇರ್ತಕ್ಕಂಥ ಆ ಒಂದು ಇವರಿಗೆ ಬೇಡವಾದಂತ ಸ್ಥಿತಿಯಲ್ಲಿರ್ತಕ್ಕಂಥ ಆಹಾರ, ನಿಷಿದ್ಧವಾಗಿರ್ತಕ್ಕಂಥ ಆಹಾರ, ನಿಷಿದ್ಧವಾದಂತ ಪಾನಿ, ತಿನ್ನಲಿಕ್ಕೆ ಹಂದಿಯ ಮಾಂಸವನ್ನ, ಕುಡಿಯಲಿಕ್ಕೆ ಮದ್ಯಪಾನವನ್ನ ಕೂಡಿದ್ದಾರೆ ಪ್ರಿಯರೇ. ಅದು ರಾಜರ ಭೋಜನ ಆ ಒಂದು ದೇಶದಲ್ಲಿ. ಹಲ್ಲೆಲೂಯಾ. ಆದ್ರೆ ದಾನಿಯೇಲನು ಸಂಪೂರ್ಣವಾಗಿ ಆ ಕಂಚುಕಿಗೆ ಹೇಳ್ತಾ ಇದ್ದಾನೆ, ತನ್ನ ಮೇಲೆ ಅಧ್ಯಕ್ಷನಾಗಿರ್ತಕ್ಕಂಥ ವ್ಯಕ್ತಿಗೆ ಹೇಳಿದ ಸಮಯದಲ್ಲಿ ದೇವರಿಗೋಸ್ಕರವಾಗಿ ಜೀವಿಸುವುದಕ್ಕಾಗಿ ಪಣ ತೊಟ್ಟಂತ ವ್ಯಕ್ತಿ ದಾನಿಯೇಲ ದೇವರ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಬಾರದು, ದೈವಾಜ್ಞೆಗೆ ಒಳಗಾಗಿ ಜೀವಿಸ್ಬೇಕಂತೇಳಿ ಪಣ ತೊಟ್ಟಿರ್ತಕ್ಕಂಥ ದಾನಿಯೇಲನಿಗೆ ದೇವರು ಏನ್ ಮಾಡ್ತಾ ಇದ್ದಾನ್ರಿ, ಕಂಚುಕಿಯಲ್ಲಿ ಕನಿಕರವನ್ನ ಹುಟ್ಟಿಸ್ತಾರೆ. ಒಂದ್ಸರಿ ಉತ್ತರ 1ನೇ ಅಧ್ಯಾಯ 9ನೇ ವಚನ, ಬೇಗ ಯಾರಾದ್ರು. ದಾನಿಯೇಲನ ಪುಸ್ತಕ. ಕಂಚುಕಿಯರ ಅಧ್ಯಕ್ಷನ ಮನುಷ್ಯನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು, ದಯೆಯನ್ನು ಹುಟ್ಟಿಸಿ. ಹಲ್ಲೆಲೂಯಾ. ಕನಿಕರವನ್ನ ಯಾವ ಒಂದು ಸಮಯದಲ್ಲಿ? ತನ್ನ ಕಡೆಗೆ ಬರುವಂತ ಸಮಯದಲ್ಲಿ. ದೇವರ ಕನಿಕರ, ದೇವರ ಕರುಣೆ ಯಾರ ಮೇಲೆ ಇರ್ಲಿಕ್ಕಿದೆ? ತನ್ನನ್ನು ನಂಬಿದಂತ ಮಕ್ಕಳ ಮೇಲೆ, ತನಗೋಸ್ಕರವಾಗಿ ಜೀವಿಸುವಂತ ಮಕ್ಕಳ ಮೇಲೆ ಪ್ರಿಯ. ನಿಸ್ವಾರ್ಥವಾಗಿ ದೇವರಿಗೋಸ್ಕರವಾಗಿಯೇ
ಜೀವಿಸಬೇಕು ಎಂಬುದಾಗಿ ಪಣ ತೊಟ್ಟಂತವರ ಮೇಲೆ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನಿನೇವೆ ಪಟ್ಟಣ ನಾಶವಾಗಲಾರದ ಹಾಗೆ ಇರುವಂತದ್ದು ಯಾವ ಒಂದು ಕಾರಣಕ್ಕಾಗ್ರಿ, ಆ ನಿನೇವೆಯಲ್ಲಿರ್ತಕ್ಕಂಥ ಜನರು ಯೋನನು ಅಲ್ಲಿ ಹೋಗಿ ಸುವಾರ್ತೆಯನ್ನು ಸಾರಿದಾಗ ಆ ಬಂಡು ಜನರು ವಿಗ್ರಹಾರಾಧನೆ ಮಾಡುತ್ತಾ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡುತ್ತಾ ಜೀವಿಸಿರ್ತಕ್ಕಂತಹ ಜನರು ಸಂಪೂರ್ಣವಾಗಿ 40 ದಿವಸಗಳ ಕಾಲ ಅವರು ಏನ್ ಮಾಡಿದ್ರಂತೆ, ಉಪವಾಸ ಮಾಡಿದ್ರು. ತನ್ನ ರಾಜನ ಬಟ್ಟೆಗಳನ್ನು ಅರೆದುಕೊಂಡ ರಾಣಿ, ಅಲ್ಲಿರ್ತಕ್ಕಂಥ ಎಲ್ಲ ರಾಜನ ಸಿಬ್ಬಂದಿಗಳು, ಸಂಸ್ಥಾನದವರು, ಆ ದೇಶದ ಎಲ್ಲಾ ಜನರು ಏನ್ ಮಾಡಿದ್ರಂತ್ರಿ, ಗೋಣಿ ತಟ್ಟನ್ನ ಕಟ್ಟಿಕೊಂಡು ಬೂದಿಯನ್ನ ತಮ್ಮ ಮೇಲೆ ಎರಚಿಕೊಂಡು ಪಶ್ಚಾತ್ತಾಪದಿಂದ ದೇವರೇ ನೀನೊಬ್ಬಾತನೇ ನಿಜವಾದ ದೇವರು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದ ಕಾರಣಕ್ಕಾಗಿ ಇನ್ನೂ ಸ್ವಲ್ಪ ದಿವಸದಲ್ಲಿ ನಾಶವಾಗ್ತೀಯ ನಿನೆವೆ ಎಂಬುದಾಗಿ ಹೇಳಿರ್ತಕ್ಕಂಥ ನಿನೆವೆಯನ್ನ ದೇವರು ಏನ್ ಮಾಡಲಿಲ್ಲ, ನಾಶ ಮಾಡಲಿಲ್ಲ. ಕಾರಣ ಏನು ಹೇಳಿ ನೋಡೋಣ. ದೇವರು ತನ್ನ ಕನಿಕರವನ್ನ ನಿನೆವೆ ಮೇಲೆ ತೋರಿಸಿದ ಪ್ರೇರ 4ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಎಡಗೈ ಬಲಗೈ ಅರಿಯಲಾರದ ಆ 1,20,000 ಜನರ ಮೇಲೆ ನನ್ನ ಕನಿಕರವನ್ನ ತೋರಿಸಬಾರದು. ಹಲಲು ಯಾಕಂದ್ರೆ ಅವರು ನನಗೆ ಮೊರೆ ಇಟ್ಟಿದ್ದಾರೆ, ಉಪವಾಸ ದಿನವನ್ನ ಗೊತ್ತು ಮಾಡಿದ್ದಾರೆ, ಗೋಗರಿತಾ ಇದ್ದಾರೆ, ಅಳುತ್ತಾ ಇದ್ದಾರೆ, ತಾವು ಮಾಡಿದಂತ ತಪ್ಪುಗಳಿಗಾಗಿ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರ ಮೇಲೆ ನನ್ನ ಕನಿಕರವನ್ನ ಸುರಿಸಿದ್ದೇನೆ, ಅವರನ್ನು ನಾನು ರಕ್ಷಿಸಿದ್ದೇನೆ ಎಂಬುದಾಗಿ ದೇವರ ಮಾತು ಪ್ರಿಯರ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರ ಕನಿಕರ ನಿನ್ನ ಗಾಯಗಳನ್ನ ಏನ್ ಮಾಡುತ್ತೆ, ಕಟ್ಟುವಂತದ್ದಾಗಿದೆ. ದೇವರ ಕನಿಕರ ನಿನ್ನ ಜೀವಿತದಲ್ಲಿ ವಿಮೋಚನೆಯನ್ನ ಕೊಡುವಂತದ್ದಾಗಿದೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನ ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನ ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಕನಿಕರ ರೋಗದಲ್ಲಿರ್ತಕ್ಕಂಥ ಜನರಿಗೆ ಸ್ವಸ್ಥತೆಯನ್ನ ಕೊಡುತ್ತೆ ಪ್ರಿಯರೇ. ದೇವರ ಕನಿಕರ 10ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 34ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಅವನಿದ್ದಲ್ಲಿಗೆ ಬಂದು ಅವನನ್ನ ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನ ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವನನ್ನ ಆರೈಕೆ ಮಾಡಿದನು ಎಂಬುದಾಗಿ. ಒಳ್ಳೆ ಸಮಾರ್ಯ. ಆತನ ಯಾರು? ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಗಾಯಪಟ್ಟಂತ ಸ್ಥಿತಿಯಲ್ಲಿ, ಬಿದ್ದಂತ ಸ್ಥಿತಿಯಲ್ಲಿ ನೀನಿರುವಾಗ ನಿನ್ನ ಬಳಿಗೆ ಬರುವಂತ ದೇವರು ಆತನೇ ಆಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಕನಿಕರ. ಮತ್ತೆ ಏನ್ ಮಾಡ್ಲಿಕ್ಕಿದ್ದೀರಿ? 15ನೇ 20ನೇ ವಚನವನ್ನು ನಾವು ನೋಡುವಾಗ, ತಪ್ಪಿ ಹೋದಂತ ಮಗನು ತನ್ನ ತಪ್ಪನ್ನ ತಿಳಿದುಕೊಂಡು ತಿದ್ದಿಕೊಂಡು ತಿರುಗಿಕೊಂಡು ತನ್ನ ತಂದೆಯ ಬಳಿಗೆ ಬರುವಂತ ಸಮಯದಲ್ಲಿ ಆ ತಂದೆ ತನ್ನ ಮಗನು ದೂರದಲ್ಲಿರುವಾಗಲೇ ವಾಕ್ಯ ಹೇಳ್ತಾ ಇದೆ, ಅವನು ಇನ್ನು ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನ ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನ ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಪ್ಪಿ ಹೋದಂತ ಸ್ಥಿತಿಯಲ್ಲಿ ನೀನು ಇದ್ದೀಯೇನೋ, ತಿರುಗಿಕೊಂಡು ತಿದ್ದಿಕೊಂಡು ದೇವರ ಸಮೀಪಕ್ಕೆ ಬರಬೇಕೆನ್ನುವಂತ ಆಲೋಚನೆಯಲ್ಲಿ ನೀನು ಇದ್ದೀಯೇನೋ, ನಿನಗೋಸ್ಕರವಾಗಿರ್ತಕ್ಕಂಥ ಸ್ವಾಸ್ಥ್ಯವನ್ನು ನೀನು ಸಂಪಾದನೆ ಮಾಡಿಕೊಳ್ಳಬೇಕಂತೇಳಿ ನೀನು ಬರ್ತಾ ಇರ್ಬೇಕಾದ್ರೆ ದೇವರೇ ನಿನಗೋಸ್ಕರವಾಗಿ ಏನ್ ಮಾಡ್ತಾನ್ರಿ? ಮೊದಲು ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನನ್ನು ಅಪ್ಪಿಕೊಳ್ತಾನೆ, ನಿನಗೆ ಬೇಕಾಗಿರುವಂತದನ್ನ ಒದಗಿಸಿ ಕೊಡ್ತಾನೆ, ನಿನ್ನ ಮಲಿನ ವಸ್ತ್ರಗಳನ್ನ ತೆಗೆದು ಆತ ನಿನಗೆ ರಕ್ಷಣೆ ವಸ್ತ್ರವನ್ನ ತೊಡಿಸ್ತಾನೆ. ನಿನಗೆ ಅಧಿಕಾರವಿಲ್ಲ ಎಂಬುದಾಗಿ ನೆನೆಸಿರ್ತಕ್ಕಂಥ ಆತನು ಅಧಿಕಾರದ ಸೂಚನೆಯಾಗಿ ನಿನಗೆ ಏನನ್ನು ಕೊಡ್ತಾನ್ರಿ? ಉಂಗುರವನ್ನ ತೊಡಿಸ್ತಾನೆ ನಿನ್ನ ಬೆರಳಿಗೆ. ಹಲ್ಲೆಲೂಯಾ. ನೀನು ನನಗೆ ಸಂಬಂಧಪಟ್ಟವನು. ಉಂಗುರ ಅಂದ್ರೆ ಏನ್ರಿ? ಅಧಿಕಾರ. ಉಂಗುರ ಅಂತ ಅಂದ್ರೆ ಏನ್ರಿ? ಸಂಬಂಧ. ಎಂಗೇಜ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ? ಎಂಗೇಜ್ಮೆಂಟ್ ರಿಂಗ್ ಹಾಕ್ತಾರೆ. ಅಂದ್ರೆ ಏನ್ರಿ? ನೂತನವಾಗಿ ವಧು ಮತ್ತು ನೂತನವಾಗಿ ವರವಾಗಿ ಇರುವಂತವ್ರು ಇವರಿಗೆ ಅವರು ಸ್ವಂತ, ಅವರಿಗೆ ಇವರು ಸ್ವಂತ ಎಂಬುದಾಗಿ. ಹಲ್ಲೆಲೂಯಾ. ಒಂದು ಅಧಿಕಾರದ ಸೂಚನೆ. ಫರೋಹ ರಾಜನು ಐಗುಪ್ತ ದೇಶದ ಮೇಲೆ ಸಂಪೂರ್ಣವಾಗಿ ಆಳ್ವಿಕೆಯನ್ನ ಯೋಸೇಫನಿಗೆ ಕೊಡುವಂತ ಸಮಯದಲ್ಲಿ ಏನ್ ಮಾಡ್ತಾನ್ರಿ? ಉಂಗುರವನ್ನ ಕೊಡ್ತಾನೆ. ಯಾವ್ದನ್ನು ಕೊಡ್ತಾನೆ? ಉಂಗುರವನ್ನು ಯಾರಿಗೆ ತೊಡಿಸ್ತಾನೆ? ಯೋಸೇಫನಿಗೆ ತೋರಿಸ್ತಾನೆ, ಫರೋಹ ರಾಜ. ಹಲ್ಲೆಲೂಯಾ. ಅಂದ್ರೆ ಯಾವುದಕ್ಕೆ ಸಾದೃಶ್ಯ? ಅಧಿಕಾರಕ್ಕೆ ಸಾದೃಶ್ಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ಮಕ್ಕಳಾಗುವ ಅಧಿಕಾರವನ್ನ ಯಾರಿಗೆ ಕೊಡ್ತಾನೆ ದೇವರು?
ತನ್ನ ಬಳಿಗೆ ಬಂದಂಥವರಿಗೆ, ತಮ್ಮ ತಪ್ಪನ್ನು ತಿಳಿದುಕೊಂಡು ತಿದ್ದಿಕೊಂಡು ತಿರುಗಿಕೊಂಡು ತನ್ನ ಬಳಿಗೆ ಬಂದಂಥವರಿಗೆ ದೇವರು ಖಂಡಿತವಾಗಿ ಅಧಿಕಾರವನ್ನು ಕೊಡ್ತಾನೆ. ಮತ್ತೆ ನೀವು ನನ್ನ ಮಕ್ಕಳು ಎಂಬುದಾಗಿ ಆತನ ಏನ್ ಮಾಡ್ತಾನ್ರಿ, ಕರೀತಾನೆ. ಪ್ರಿಯರೇ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ತನ್ನ ಕರುಣೆಯನ್ನ ಸಭೆಯ ಮೇಲೆ ಸುರಿಸುವಂಥದ್ದು ಮಾತ್ರವಲ್ಲ, ತನ್ನ ಕನಿಕರವನ್ನು ಸಭೆಯ ಮೇಲೆ ಸುರಿಸುವಂಥದ್ದು ಮಾತ್ರವಲ್ಲ, ದೇವರು ನಮಗಾಗಿ ಶುಭವನ್ನು ಕೂಡ ಇಟ್ಟಿದ್ದಾನೆ. ಪ್ರಿಯರೇ, ಶುಭ ಅಂತಂದ್ರೆ ಏನ್ರಿ, ಎಲ್ಲ ಒಳ್ಳೆಯದಾಗಿರ್ತಕ್ಕಂಥ ಕಾರ್ಯಗಳು. ಪ್ರಿಯರೇ, ಹಲ್ಲೆಲೂಯಾ. ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ಲಿಕ್ಕಿದಾವೆ. ನಾನು ಯಾವಾಗ ಹೇಳ್ತಾ ಇರ್ತೀನಿ ಏನ್ರಿ, ಕಾಲಿರೋವರೆಗೂ ಕೂಡ ಕಾಲು ನೋವು ಬರುತ್ತೆ, ಕಿವಿ ಇರೋವರೆಗೂ ಕೂಡ ಕಿವಿ ನೋವು ಬರುತ್ತೆ, ಕಣ್ಣಿರೋವರೆಗೂ ಕೂಡ ಏನ್ ಬರುತ್ತೆ, ಕಣ್ಣು ನೋವು ಬರುತ್ತೆ, ತಲೆ ಇರೋವರೆಗೆ ತಲೆನೋವು ಬರ್ತಾನೆ ಇರುತ್ತೆ. ಹಲ್ಲೆಲೂಯಾ. ಪ್ರೇಸ್ ನಾವು ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ನಾವು ಸೈಡಿಗೆ ತೆಗೆದಿಡ್ಬೇಕು. ಇಡಕ್ಕಾಗತ್ತಾ? ಆಗಲ್ಲ. ಹಲ್ಲೆಲೂಯಾ. ಪ್ರೇಸ್ ನಾವು ಇರೋವರೆಗೆ ಬರ್ತಾ ಇರ್ತವೆ, ಆದ್ರೆ ಆ ಶರೀರದ ಒಳಗಡೆ ಇರ್ತಕ್ಕಂಥ ಆಂತರಿಕ ಪುರುಷ, ಆ ಆಂತರಿಕ ಪುರುಷನು ಬಲಗೊಂಡಾಗ ಆ ತಲೆನೋವಾಗಿ ಇರೋದಿಲ್ಲ. ಯಾಕಂದ್ರೆ ಒಳಗಡೆ ಇರ್ತಕ್ಕಂಥ ಆಂತರಿಕ ಪುರುಷ ಆತನ ಏನ್ ಮಾಡ್ತಾನೆ, ನಮ್ಮನ್ನ ಸ್ವಸ್ಥ ಮಾಡ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಳಗಡೆ ಇರ್ತಕ್ಕಂಥ ಆಂತರ್ಯ ಪುರುಷ ಪರಿಶುದ್ಧಾತ್ಮ ದೇವರು ನಮಗೆ ಬೇಕಾಗಿರುವಂಥದ್ದನ್ನ ಆತನ ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಅದನ್ನು ಸಂಪೂರ್ಣವಾಗಿ ನಾವೇನ್ ಮಾಡಬೇಕು, ನಂಬಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಇಸ್ರಾಯೇಲರಿಗೆ ಯಾವಾಗಲೂ ಕೂಡ ದೇವರು ಶುಭವನ್ನೇ ಕೊಡುವಂತ ಆತನಾಗಿದ್ದಾನೆ. ತನ್ನ ನಂಬಿದಂತ ಮಕ್ಕಳಿಗೆ. ಒಂದ್ಸಾರಿ ನೀವು ಅರಣ್ಯಕಾಂಡ ಪುಸ್ತಕದ ಕಡೆ ಬರ್ರಿ, 24ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದು ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನ ತಿರುಗಿಸಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಸೃಷ್ಟಿಕರ್ತನಾದಂಥ ದೇವರನ್ನ, ರಕ್ಷಕನಾಗಿ ಈ ಲೋಕಕ್ಕೆ ಅವತರಿಸಿ ಬಂದಂಥ ದೇವರನ್ನ, ಏಕೀಶ್ವರನಾಗಿರ್ತಕ್ಕಂಥ ದೇವರನ್ನ, ನಜರೇತಿನ ಯೇಸು ಕ್ರಿಸ್ತನನ್ನ ನೀನು ನಂಬಿದಾಗ ದೇವರು ನಿನಗೆ ಶುಭವನ್ನೇ ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಅಶುಭ ನಿನಗಿಲ್ಲ. ಒಬ್ಬ ಪ್ರವಾದಿ ಬಿಳಾಮನು ಆತನು ನೆನೆಸ್ತಾ ಇದ್ದಾನೆ, ಒಂದು ವೇಳೆ ನಾನು ಶಕುನ ನೋಡಿ ಇಸ್ರಾಯೇಲರನ್ನ ಶಪಿಸಬಹುದೇನೋ, ದೇವರ ಜನಾಂಗವನ್ನು ನಾನು ಶಪಿಸಲೇನೋ, ಅವರ ಮೇಲೆ ನಾನು ಶಾಪದ ಮಾತುಗಳನ್ನ, ಅರಸನಾಗಿರ್ತಕ್ಕಂಥ ಬಾಲಾಕನ ಹೇಳಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಹಣ ವಸ್ತ್ರಗಳು, ಆ ಕಳಿಸಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳ ಮೂಲಕವಾಗಿ ನನಗೆ ಬಂದಿರತಕ್ಕಂಥ ಈ ಆಫರನ್ನು ನಾನು ತೆಗೆದುಕೊಂಡು ಸಂಪೂರ್ಣವಾಗಿ ಅವರ ಮೇಲೆ ನಾನು ಶಾಪವನ್ನು ಹಾಕಿಬಿಡ್ಲೇನು ಎಂಬುದಾಗಿ ಹೋದಾಗ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ದೇವರು ಕತ್ತೆಯ ಬಾಯಿಯನ್ನು ತೆರೆದು ಬಿಳಾಮನಿಗೆ ಏನ್ ಮಾಡಿದ್ರಂತೆ, ಎಚ್ಚರಿಕೆಯನ್ನು ಕೊಟ್ಟರು. ಯಾರ ಬಾಯಿಯನ್ನು ತೆರೆದ್ರು? ದೇವರು ಕತ್ತೆಯ ಬಾಯಿ. ಕತ್ತೆ ಮಾತಾಡಿತು. ಪ್ರೇರ್. ಹಲ್ಲೆಲೂಯಾ. ಪ್ರೇರ್. ಕೆಲವೊಂದು ಸಂದರ್ಭದಲ್ಲಿ ನೀವು ಕಾರ್ಟೂನ್ ನೋಡ್ರಿ, ಕೆಲವೊಂದು ಪ್ರಾಣಿಗಳು ಮಾತಾಡುವಂಥದ್ದು, ಆ ಒಂದು ಏನಂತ ಹೇಳ್ತೀವಿ, ಐಡಿಯಾಲಜಿ ಎಲ್ಲಿಂದ ಬಂದಿರೋದು? ಅದು ಬೈಬಲಿಂದ ಬಂದಿರೋದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮರಗಳು ಮಾತಾಡ್ತವೆ, ಬೈಬಲಲ್ಲಿ ಐತೆ ಅದ್ರ ಕುರಿತಾಗಿ. ಹಲ್ಲೆಲೂಯಾ. ಮರಗಳು ಮಾತಾಡ್ತೇವೆ ಅಂತೇಳಿ ಸೈಂಟಿಸ್ಟ್ ಈಗ ಒಂದು ಕೆಲವು ವರ್ಷಗಳ ಹಿಂದೆ ಕಂಡುಹಿಡಿದಿದ್ದಾರೆ. ಆದರೆ ದೇವರು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಯಾವಾಗೋ ಬರೆಸಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ಸಂಗತಿಗಳು ನಮಗೆ ಗೊತ್ತಿರಲಾರದಂಥ ಸಂಗತಿಗಳು ಎಷ್ಟೋ ಇದಾವೆ. ಹಲ್ಲೆಲೂಯಾ. ವಿಜ್ಞಾನಿಗಳಿಗೆ ಸವಾಲಾಗಿರ್ತಕ್ಕಂಥ ಎಷ್ಟೋ ಸಂಗತಿಗಳನ್ನ ಸತ್ಯವೇದದಲ್ಲಿ ದೇವರು ಯಾವಾಗಲೂ ಬರೆಸಿಟ್ಟಿದ್ದಾನೆ. ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಶೂನ್ಯದಲ್ಲಿ ಭೂಮಿ ತೂಗು ಹಾಕಲ್ಪಟ್ಟಿರುವಂಥದ್ದಾಗಿರ್ಬೋದು, ಚಂದ್ರನು, ಸೂರ್ಯನು ಮತ್ತು ಗ್ರಹಗಳ ಗತಿ ಆಗಿರ್ಬೋದು, ಒಂದು ನಕ್ಷತ್ರಕ್ಕಿರುವಂಥ ಮಹಿಮೆ ಇನ್ನೊಂದು ನಕ್ಷತ್ರಕ್ಕೆ ಇಲ್ಲ ಎನ್ನುವಂಥದ್ದು. ಅಂದರೆ ಒಂದು ನಕ್ಷತ್ರದ ಬೆಳಕೇ ಬೇರೆ, ಇನ್ನೊಂದು ನಕ್ಷತ್ರಕ್ಕಿರ್ತಕ್ಕಂಥ ಬೆಳಕೆ ಬೇರೆ. ಆ ಎಲ್ಲ ಸಂಗತಿಗಳನ್ನು ದೇವರು ಏನು ಮಾಡಿದ್ದಾನೆ, ಮೊದಲೇ ಬರೆಸಿಟ್ಟಿದ್ದಾನೆ. ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕ ಸಂಗತಿಗಳಿದ್ದಾವೆ. ಸೈನ್ಸ್ ವರ್ಸಸ್ ಬೈಬಲ್ ಅಂತೇಳಿ ಒಂದ್ಸಾರಿ ಯಾವಾಗೋ ನಾನು ಹೇಳಿದ್ದಂತೇಳಿ ನೆನೆಸ್ತಾ ಇದ್ದೇನೆ. ಸುಮಾರು 4-5 ವರ್ಷಗಳ ಹಿಂದೆ ಅನ್ಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರನ್ನ ನಂಬಿರ್ತಕ್ಕಂಥ ಜನಾಂಗ ಯಾರು? ಇಸ್ರಾಯೇಲ್. ಆ ಇಸ್ರಾಯೇಲರು ದಾಸತ್ವದಲ್ಲಿದ್ರು. ಆ ಇಸ್ರಾಯೇಲರು ಸಂಪೂರ್ಣವಾಗಿ ಬಂಧನದಲ್ಲಿ ಇರುವಂತವರಾಗಿ ಏನಂತ ಹೇಳ್ತೀವಿ, ಗುಲಾಮತನದಲ್ಲಿ ಜೀವಿಸ್ತಾ ಇದ್ರು. ಎಲ್ಲಿರಿ? ಐಗುಪ್ತ ದೇಶದಲ್ಲಿ. ಯೋಸೇಫನು ತೀರಿ ಹೋದ ನಂತರ ಇನ್ನೊಬ್ಬ ಫರೋಹನು ಬಂದಾಗ ಯೋಸೇಫನ ಕುರಿತಾಗಿ ತಿಳಿಯಲಾರದಂತ ಆ ವ್ಯಕ್ತಿ ಏನ್ ಮಾಡಿದರಿ, ಇವರೆಲ್ಲರನ್ನ ಏನ್ ಮಾಡಿದ, ಗುಲಾಮರನ್ನಾಗಿ ಮಾಡಿಕೊಂಡ. ಐಗುಪ್ತರ ಎಲ್ಲ ಕೆಲಸ ಕಾರ್ಯಗಳನ್ನು ಯಾರು ಮಾಡಬೇಕಾಗಿತ್ತು? ಇಸ್ರಾಯೇಲರು, ಇಬ್ರಿಯರು ಮಾಡಬೇಕಾಗಿತ್ತು. ಆದರೆ ದೇವರು ಮೋಶೆಯನ್ನ ಕರೆದ.
ಮೋಶೆಗೆ ಕರೆದಂಥ ಸಮಯದಲ್ಲಿ ಮೋಶೆಯ ನಾಯಕತ್ವದ ಮೂಲಕವಾಗಿ ಐಗುಪ್ತ ದೇಶದಿಂದ ದೇವರು ಏನು ಮಾಡ್ತಾ ಇದ್ದಾನೆ, ಕರೆದುಕೊಂಡು ಬರ್ತಾ ಇದ್ದಾನೆ. ದೇವರು ನೋಡ್ರಿ, ಈ ಐಗುಪ್ತ ದೇಶದಿಂದ ಹೊರಗಡೆ ಬಂದಂಥವ್ರು ಬರೀ ಗುಣಗುಟ್ಟವ್ರು ಇವರೆಲ್ಲ. ಹಲ್ಲೆಲೂಯಾ. ಏನು ಮಾಡೋಂಥವ್ರು? ಗುಣಗುಟ್ಟರು. ಏನಂತ ಗುಣಗುಡ್ತಾ ಇದ್ದಾರೆ? ಫಸ್ಟ್ನೇದಾಗಿ ಆ ಫರೋಹನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಂಡಿದ್ದಾದ ಮೇಲೆ, ತನ್ನ ಮಗನು ಸತ್ತು ಹೋದ ಮೇಲೆ ಪುನಃ ಅವನೇನು ಮಾಡ್ತಾನೆ, ಆಯ್ತು ನೀವು ಬಿಟ್ಟು ಹೋಗ್ಬಿಡ್ರಿ ಅಂತೇಳಿ ಆಜ್ಞೆ ಕೊಡ್ತಾನೆ. ಇವರೆಲ್ಲರೂ ಹೋದ ಮೇಲೆ ದೇವರು ಹೇಳ್ತಾನೆ ಮೋಶೆಗೆ, ನಾನು ಫರೋಹನ ಹೃದಯವನ್ನು ಮತ್ತೆ ಏನು ಮಾಡ್ತೀನಿ, ಕಠಿಣ ಮಾಡ್ತೀನಿ, ಅವನು ನಿಮ್ಮನ್ನು ಹಿಂಬಾಲಿಸಿ ಬರ್ತಾನೆ ಅಂತೇಳಿ. ಇವರೆಲ್ಲರೂ ಕೂಡ ಬಂದು ಒಂದು ಸ್ಥಳದಲ್ಲಿ ತಂಗಿದ್ದಾರೆ ಪ್ರಿಯರೇ, ಕೆಂಪು ಸಮುದ್ರದ ಸಮೀಪದಲ್ಲಿದ್ದಾರೆ. ಹಲ್ಲೆಲೂಯಾ. ಹಿಂದುಗಡೆ ನೋಡಿದ್ರೆ ಫರೋಹನು ತನ್ನ ಸೈನ್ಯದ ಸಮೇತವಾಗಿ ಆತನು ಹೊರಟು ಬರ್ತಾ ಇದ್ದಾನೆ. ಮುಂದುಗಡೆ ಕೆಂಪು ಸಮುದ್ರ ಇದೆ, ಜನರು ಗುಣಗುಡ್ತಾ ಇದ್ದಾರೆ. ನಾವು ಐಗುಪ್ತ ದೇಶದಲ್ಲಿಯೇ ಅವರು ಕೊಡುವಂತ ಅನ್ನವನ್ನೇ ಊಟ ಮಾಡ್ತಾ ಇದ್ದೀವಿ, ಅಲ್ಲಿ ಒಳ್ಳೆಯ ಪಲ್ಯ ಸಿಗ್ತಾ ಇದೆ, ಸೌತೆಕಾಯಿ ಹೀರೆಕಾಯಿ ಎಲ್ಲ ತಿಂದು ನಾವು ಅಲ್ಲೇ ಇರ್ತಾ ಇದ್ದೀವಿ, ನಮ್ಮನ್ನು ಸಾಯಿಸ್ಬೇಕಂತೇಳಿ ನೀನು ಇಲ್ಲಿ ಕರೆದುಕೊಂಡು ಬಂದಿಯಾ? ಈ ಸಮುದ್ರವನ್ನು ದಾಟೋದಕ್ಕೆ ನಮ್ಮಿಂದ ಆಗುತ್ತಾ? ಇನ್ನೊಂದು ಮಾರ್ಗ ಯಾವುದು ಇಲ್ವಲ್ಲ, ಅವರು ನಮ್ಮನ್ನು ಅಟ್ಟಾಡಿಸಿ ನಾಶ ಮಾಡ್ತಾರೆ ಎಂಬುದಾಗಿ ನೆನೆಸಿದಾಗ ದೇವರು ಹೇಳಿದ್ರು, ಕನಿಕರ ಪಟ್ಟರವ್ರ ಮೇಲೆ. ಯಾರ ಮೇಲೆ ರೀ? ತಾನು ಹೊರಗಡೆ ಕರೆದುಕೊಂಡು ಬಂದಂತ ತನ್ನ ಮಕ್ಕಳ ಮೇಲೆ. ಹಲ್ಲೆಲೂಯಾ. ಕನಿಕರ ಪಟ್ಟು ಹೇಳ್ತಾ ಇದ್ದಾನೆ ದೇವರು, ನೀನು ನಿಲ್ಲದೆ ಮುಂದೆ ಹೋಗು. ಹಲ್ಲೆಲೂಯಾ. ದೇವರನ್ನು ನಂಬಿದ ಮೇಲೆ ನಾವು ನಿಂತ್ಕೊಳ್ಬಾರ್ದು, ನಾವೇನಾಗಬೇಕು, ಮುಂದೆ ಹೋಗುವವರಾಗಬೇಕು. ದೇವರು ದಾರಿಯನ್ನು ತೆರಿತಾ ಇರ್ತಾನೆ, ಆ ದಾರಿ ಖಂಡಿತವಾಗಿ ಕೂಡ ನಮ್ಮನ್ನ ರಾಜಮಾರ್ಗದ ಕಡೆಗೆ ನಡೆಸುತ್ತೆ ಎಂಬುದಾಗಿ ನಾವು ನೆನೆಸುವವರಾಗಬೇಕು. ಹಲ್ಲೆಲೂಯಾ. ಇಲ್ಲಿಂದ ಬಾದರ್ಲಿಯಿಂದ ಬಳ್ಳಾರಿ ದಾಟಿ ಇದು ಯಾವುದು ಹಿರಿಯೂರು ಬರೋವರಿಗೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟ. ಯಾಕೆ ಹೇಳ್ರಿ, ಹಿಂಗೆ ಎದುರಿಗೆ ಹೋದ್ರೆ ಮತ್ತೆ ಅಪೋಸಿಟ್ ಗಾಡಿಗಳು ಬರ್ತಾ ಇರ್ತವೆ. ಹಲ್ಲೆಲೂಯಾ. ಏನ್ರಿ, ಒಂದೇ ದಾರಿಯಲ್ಲಿ ಅಪೋಸಿಟ್ ಗಾಡಿಗಳು ಬರ್ತಾ ಇರ್ತವೆ. ಆ ಕಡೆ ಈ ಕಡೆ ಯಾವುದಾದ್ರೂ ಏನಂತ ಹೇಳ್ತೀವಿ, ಪ್ರಾಣಿಗಳಾಗಿರಲಿ ಇನ್ನೊಂದು ಮುನ್ನೊಂದಾಗಲಿ ಅಡ್ಡ ಬರೋದೇ. ಹಲ್ಲೆಲೂಯಾ. ಆದರೆ ಹಿರಿಯೂರು ನೀವು ಏನಂತ ಹೇಳ್ತೀವಿ, NH ರೋಡಿಗೆ ಹೋದ್ಮೇಲೆ ನೀವು ನಿಮ್ಮ ಗಾಡಿ ಸ್ಪೀಡ್ ಹೆಂಗಿರುತ್ತೆ? ಬೆಂಗಳೂರಿಗೆ ಹೋದವರಿಗೆ ಕೇಳ್ತಾರೆ, ಅಲ್ಲ ನಿಮ್ಮ ಗಾಡಿ ಸ್ಪೀಡ್ ಹೆಂಗಿರುತ್ತೆ? ನಿಮ್ಗೆ ಯಾರಾದ್ರೂ ಅಡ್ಡ ಬರ್ತಾರ? ನೀವು ಹೋಗಿದ್ದೇ ನಿಮ್ಮದು ದಾರಿ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ನೀವು ನಿಲ್ಲದೆ ಮುಂದೆ ಹೋಗಿ, ಮುಂದೆ ಮಾರ್ಗ ನಾನು ಮಾಡಿದ್ದೇನೆ, ಅದನ್ನು ಯಾವ ರೀತಿಯಾಗಿ ಸಿದ್ಧ ಮಾಡ್ತೀನೋ ಅದು ನನಗೆ ಗೊತ್ತು. ಆದರೆ ನಾನು ನಿಮ್ಮ ಮೇಲೆ ಕರುಣೆಯನ್ನು ಇಟ್ಟಿದ್ದೇನೆ, ನನ್ನ ಕನಿಕರವನ್ನು ಇಟ್ಟಿದ್ದೇನೆ, ನಿಮ್ಮನ್ನು ಅಶುಭದ ಕಡೆಗೆ ಅಲ್ಲ. ಆ ಫರೋಹನ ನೆನೆಸಿರ್ಬೋದು, ಇವರೆಲ್ಲರನ್ನು ನಾಶ ಮಾಡಿಬಿಡ್ತೀನಿ, ನನ್ನ ಚೊಚ್ಚಲು ಮಗನೇನಾದ ಸತ್ತು ಹೋದನೆ ಎಂಬುದಾಗಿ. ಹಲ್ಲೆಲೂಯಾ. ಅಶುಭ ಎಂಬುದಾಗಿ ನೆನೆಸಿರ್ಬೋದು, ಅವರ ಮೇಲೆ ಅಶುಭ ಬಂತು ಎಂಬುದಾಗಿ ನೆನೆಸಿರ್ಬೋದು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆಗೆ ಹೇಳಿದ, ನೀನು ನನ್ನನ್ನು ಪ್ರಾರ್ಥಿಸುವುದೇನು, ನಿನ್ನ ಕೋಲನ್ನು ಚಾಚು. ಹಲ್ಲೆಲೂಯಾ. ಕೆಂಪು ಸಮುದ್ರದ ಮೇಲೆ ಕೋಲನ್ನು ಚಾಚಿದಾಗ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಭಯಂಕರವಾದಂಥ ಗಾಳಿಯನ್ನ ಬರಮಾಡಿದ್ದರಿಂದ ಆ ಸಮುದ್ರ ಏನಾಯ್ತಂತೆ, ಇಬ್ಬಾಗವಾಯ್ತು. ಇವರು ಒಣ ನೆಲದಲ್ಲಿ ದಾಟಿ ಹೋದ್ರು. ಯಾರು? ದೇವರನ್ನು ನಂಬಿದಂಥ ಮಕ್ಕಳಾಗಿರುವಂಥ ಇಸ್ರಾಯೇಲರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನಗೆ ಇವತ್ತು ಕೆಂಪು ಸಮುದ್ರದ ಉಪಾದಿಯಲ್ಲಿ ಅಡ್ಡಗಳು ಬರುವಾಗ ನೀನು ನಿಲ್ಲಬೇಡ, ದೇವರು ನಿನಗೆ ಶುಭ ಕೊಡ್ತಾನೆ, ನೀನು ಮುಂದೆ ಹೋಗು. ಖಂಡಿತವಾಗಿ ದ್ವಾರ ನಿನಗೆ ದೇವರು ಖಂಡಿತವಾಗಿ ತೆರೆದಿದ್ದಾನೆ ಪ್ರಿಯರೇ. ಯಾಕಂದ್ರೆ ಆತನು ತನ್ನ ಮಕ್ಕಳಿಗೆ ಶುಭವನ್ನೇ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದನ್ನ ದಾಟಿ ಹೋಗ್ತಾ ಇರಬೇಕಾದ್ರೆ ಬಾಲಕನ ನೆನೆಸ್ತಾ ಇದ್ದಾನೆ, ಇವರು ಅರಸರನ್ನ ಜಯಿಸಿಬಿಟ್ರು, ಈಗ ನಮ್ಮ ಮೇಲೆ ಕೂಡ ಇವರು ಬರ್ತಾರೆ, ಹೆಂಗಾದ್ರೂ ಮಾಡಿ ಇವ್ರನ್ನ ಏನ್ ಮಾಡ್ಬೇಕು, ನಾಶನ ಮಾಡ್ಬೇಕು, ಇಸ್ರಾಯೇಲರನ್ನ ನಾಶನ ಮಾಡ್ಬೇಕೆಂಬುದಾಗಿ ಬೀಳಾಮನ್ ಎನ್ನುವಂಥ ಪ್ರವಾದಿಯ ಬಳಿಗೆ ಹೋಗಿ ಏನು ಮಾಡ್ತಾ ಇದ್ದಾನ್ರಿ, ಇವ್ರ ಮೇಲೆ ನಿನ್ನ ಶಾಪವನ್ನು ಹಾಕು, ಇವ್ರ ಮೇಲೆ ಮಾಟ ಮಂತ್ರ ಮಾಡಿಬಿಡು, ಇವ್ರನ್ನ ಹೆಂಗಾದ್ರೂ ಮಾಡಿ ಏನು ಮಾಡೋಣ, ಸಾಯಿಸಿಬಿಡೋಣ. ಅವರು ದೇವರಂತೆ, ಅವರು ಓಗು ಮತ್ತು ಸಿಹೋ ಎನ್ನುವಂಥ ರಾಜರನ್ನ ಅವ್ರು ಜಯಿಸಿದಾರಂತೆ, ಇನ್ನು ಅಡ್ಡ ಬಂದಿರತಕ್ಕಂಥ ಅನೇಕರನ್ನ ಜಯಿಸ್ಕೊಂಡು ಗೆದ್ದುಕೊಂಡು ಇವರು ಬಂದಿದ್ದಾರಂತೆ. ಅದಕ್ಕಾಗಿ ಇವ್ರನ್ನ ಏನು ಮಾಡಿಬಿಡು, ನೀನು ನಾಶನದ ಮಾತುಗಳನ್ನು ಹೇಳಿಬಿಡು, ಇವರೆಲ್ಲರ ಮೇಲೆ ನಾನು ಜಯವನ್ನ ಏನೇ ಹೇಳ್ತೀವಿ, ಜಯವನ್ನು ನಾನು ಪಡೆದುಕೊಳ್ತೀನಿ ಎಂಬುದಾಗಿ ನೆನೆಸಿದಾಗ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದೇ ಯೆಹೋವನ ಚಿತ್ತ. ಹಲ್ಲೆಲೂಯಾ. ದೇವರು ನಂಬಿದಂಥ ಮಕ್ಕಳು ಅವರು ಗುಣಗುಟ್ಟಿದಾಗಲೂ ಕೂಡ, ಸ್ವಲ್ಪ ಜನರು ನಾಶವಾಗಿ ಹೋದಾಗಲೂ ಕೂಡ ದೇವರು ಯಾರ ನಿಮಿತ್ತವಾಗಿ ಮೋಶೆಗೆ ಹೇಳ್ತಾರೆ ದೇವರು ಒಂದ್ಸರಿ ಏನಂತೇಳಿ, ಮೋಶೆ ಈ ಜನರು ಕೂಡ ನನಗೆ ಸಾಕಾಯ್ತು, ಸ್ವಲ್ಪ ಹೊತ್ತು ಬಹಳ ಭಕ್ತಿವಂತರ ರೀತಿಯಲ್ಲಿ ಇರ್ತಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಗುಣಗುಡ್ತಾರೆ, ಸಾಯ್ತೀವಿ ಅಂತಾರೆ, ಖಂಡಿತವಾಗಿ ಇವ್ರನ್ನ ಸಾಯಿಸೇ ಬಿಡ್ತೀನಿ ಅಂತೇಳಿ ದೇವ್ರು ಖಂಡಿತವಾಗಿ ಅವ್ರನ್ನ ಸಾಯಿಸೇ ಬಿಟ್ಟಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ದೇಶವನ್ನು ಯಾರು ಸೇರಿದ್ರು ಎಂಬುದಾಗಿ ಹೇಳುತ್ತೆ ವಾಕ್ಯ ರೀ, ಕಾಲೇಬನು ಮತ್ತು ಯೆಹೋಶುವನು.
ಅವನ ಆ ಸಮಯದಲ್ಲಿ ಅರಣ್ಯದಲ್ಲಿ ಹುಟ್ಟಿರ್ತಕ್ಕಂಥ 40 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಮಾತ್ರ ವಾಗ್ದಾನ ದೇಶಕ್ಕೆ ಸೇರಿಸಲ್ಪಟ್ಟರು. ಕಾರಣ ಏನಂತಂದ್ರೆ ಇವ್ರು ಯಾವಾಗಲೂ ಬರೀ ಗುಣಗುಟ್ಟೋದು, ದೇವರ ಮೇಲೆ ಏನಂತ ಹೇಳ್ತೀವಿ ಕೆಟ್ಟ ಪದಗಳನ್ನ ಮಾತಾಡುವಂಥದ್ದು, ದೇವರ ಸ್ಥಾನದಲ್ಲಿ ತಾವು ಯಾವ ಸ್ಥಳದ ಕಡೆಗೆ ಹೋಗ್ತಾರೋ ಆ ಸ್ಥಳದಲ್ಲಿ ಯಾವುದು ಚಂದ ತಮಗೆ ಚಂದ ಕಾಣುತ್ತೋ ಏನಂತ ಹೇಳ್ತೀವಿ ಬೀಳಾಮನ ದೇವರನ್ನ, ಬಾಲಾಕನ ದೇವರನ್ನ, ಅಮಾಲೈಕ್ಯರ ದೇವರನ್ನ ಇವರು ಆರಾಧನೆ ಮಾಡುವಂಥವರು. ಆದ್ರೂ ಪ್ರೇರೆ ದೇವರು ಏನ್ ಮಾಡಿದ್ರು, ಶುಭವನ್ನೇ ದಯಪಾಲಿಸಿದಾಗಲೂ ಕೂಡ ಇವರು ತಮ್ಮ ಬಾಯಿ ಮಾತು, ನೀವು ಅಂತೀರಿ ನೋಡಿ, ಅವ್ರ ಬಾಯಿ ನುಡಿದಂಗೆ ಆಗ್ಬಿಡ್ತು. ಮಾತಾಡ್ತಿದ್ನಪ್ಪ ಸಾಯ್ತೀನಿ ಅಂತೇಳಿ ಏನಾದ ಸತ್ತೇ ಹೋಗ್ಬಿಟ್ಟ, ಬಾಯಿ ನುಡಿಸ್ಬಿಡ್ತಪ್ಪ ಅದ್ರಂಗೆ ಆಗ್ಬಿಡ್ತು ಅಂತೇಳಿ ದೇವ್ರು ಹೇಳ್ತಾ ಇದ್ದಾನೆ. ಅವ್ರು ಹಂಗೆ ನುಡಿದಿದ್ದಾರೆ, ಅವ್ರಿಗೆ ಅದೇ ಗತಿ ಆಗ್ಲಂತ ದೇವರು ಶಿಕ್ಷೆ ಕೊಟ್ಟಾಗ ಅನೇಕರು ತಾವು ತಪ್ಪಾಗಿ ನಡೆದುಕೊಂಡ ಕಾರಣಕ್ಕಾಗಿ ಶಿಕ್ಷೆಯನ್ನು ಅನುಭವಿಸಿದರೆ ಹೊರತಾಗಿ ದೇವರನ್ನ ಅಂಟಿಕೊಂಡು ನಡೆದಿರ್ತಕ್ಕಂಥ ಕಾಲೇಬನು ದೇವರು ಹೇಳ್ತಾರೆ ನನ್ನ ಸೇವಕನು ಎಂಬುದಾಗಿ. ಹಲ್ಲೆಲೂಯಾ. ಯೆಹೋಶುವನ ಕರ್ತನಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಆತ್ಮವರ ಸಂಪನ್ನನು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ನಿಮಗೆ ಶುಭವನ್ನೇ ಕೊಡಲಿಕ್ಕಿದ್ದಾನೆ, ನೀವು ನಂಬ್ರಿ, ವಿಶ್ವಾಸ ಇಡ್ರಿ, ದೇವರು ನಿಮಗೆ ಶುಭವಾಗಲಿ ಎಂಬುದಾಗಿ ಹೇಳಿದಂತ ದೇವರೇ ಆಗಿದ್ದಾನೆ. 28ನೇ ಅಧ್ಯಾಯ 9ನೇ ವಚನದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಪುನರುತ್ಥಾನನಾಗಿ ಎದ್ದು ಬಂದಂತ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅವರ ಮಧ್ಯದಲ್ಲಿ ಪ್ರತ್ಯಕ್ಷವಾಗಿ ಏನೆಂಬುದಾಗಿರಿ, ನಿಮಗೆ ಶುಭವಾಗಲಿ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ಒಂದು ವೇಳೆ ಇಲ್ಲಿಯವರೆಗೆ ಅಶುಭವಾದಂತ ಜೀವಿತದಲ್ಲಿ ನೀನು ಇದೆಯೇನೋ, ಇಲ್ಲಿವರೆಗೆ ಸೋಲನ್ನೇ ನೀನು ಕಂಡಿದೆಯೇನೋ, ಇಲ್ಲಿವರೆಗೆ ಅವಮಾನಕರವಾದಂತ ಸ್ಥಿತಿಯಲ್ಲಿ ನೀನು ಇದೆಯೇನೋ, ಕುಟುಂಬದಲ್ಲಿ ಅಲಕ್ಷ್ಯಕ್ಕೆ ಒಳಗಾದಂತ ವ್ಯಕ್ತಿಯಾಗಿ ನೀನು ಇದೆಯೇನೋ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿನ್ನ ಮೇಲೆ ಶುಭವನ್ನ ಇರಿಸಿದ್ದೇನೆ. ಧರ್ಮೋಪದೇಶ ಕಾಂಡ ಪುಸ್ತಕ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಮಕ್ಕಳು ಯಾರು ನನ್ನ ಮಾತುಗಳನ್ನ ಕಿವಿಗೊಟ್ಟು ಕೇಳಿ ನನ್ನ ಆಜ್ಞೆಯ ಪ್ರಕಾರವಾಗಿ ನಡೆದುಕೊಳ್ಳುವವರು ಇರ್ತಾರೋ ಅವರಿಗೆ ಎಲ್ಲಾ ವಿಷಯಗಳಲ್ಲಿ ಶುಭವನ್ನೇ ನಾನು ಕೊಡ್ತೀನಿ. ಅವರು ಬಿತ್ತಿದಂತ ಬೀಜವನ್ನು ನಾನು ಆಶೀರ್ವಾದ ಮಾಡ್ತೀನಿ. ಅವರು ಬಿತ್ತಿರದ ಪ್ರಕಾರವಾಗಿ 100ರಷ್ಟು ಬೆಳೆಯನ್ನು ನಾನು ಏನ್ ಮಾಡ್ತೀನಿ, ಒದಗಿಸಿ ಕೊಡ್ತೀನಿ. ಅವರು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅವರಿಗೆ ನಾನು ಶುಭವನ್ನೇ ಕೊಡ್ತೀನಿ. ಒಂದು ವೇಳೆ ಅವರ ಮೇಲೆ ಶತ್ರುಗಳು ಬಂದ್ರೆ ಆ ಶತ್ರುಗಳಿಗೆ ಭಯವನ್ನು ಹುಟ್ಟಿಸಿ ಒಂದು ದಾರಿಯಿಂದ ಬಂದ್ರೆ 7 ದಾರಿಯಿಂದ ಅವರು ಓಡಿ ಹೋಗುವಂತೆ ನಾನು ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನ್ನ ಜನರ ಒಂದು ಜೀವಿತದಲ್ಲಿ, ಅವರ ಹೊಲಗಳ ಜೀವಿತದಲ್ಲಿ, ಅವರು ವಾಸಿಸುವಂತ ದೇಶದಲ್ಲಿ ನಾನು ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ನಾನು ಸುರಿಸ್ತೀನಿ. ಅವರನ್ನ ಬಾಲವನ್ನಾಗಿ ಅಲ್ಲ, ನಾನು ಅವರನ್ನ ಏನಂತ ಹೇಳ್ತಾ ಇದ್ದ ವಾಕ್ಯ, ಶಿರಸ್ಸನ್ನಾಗಿಯೇ ಇಡುತ್ತೀನಿ ಅಂತೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಷ್ಟೆಲ್ಲ ಶುಭಗಳನ್ನ ದೇವರು ತನ್ನ ಬಾಯಿಂದಲೇ ಯಾರಿಗೋಸ್ಕರವಾಗಿ ನುಡಿದಿದ್ದಾನೆ, ತನ್ನ ಮಕ್ಕಳಾದಂತ ನಮಗೋಸ್ಕರವಾಗಿ. ಇದನ್ನ ನಾವೇನ್ ಮಾಡಬೇಕು, ಸ್ವಾಧೀನ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು ದೇವರಿಗೆ ಮೀಸಲಾದಂತಹ ಜನರು ಎಂಬುದಾಗಿ ಗ್ರಹಿಸಿಕೊಳ್ಳಬೇಕು. ಸೃಷ್ಟಿಕರ್ತನಾದಂಥ ದೇವರಿಗೆ ನಡೆದುಕೊಳ್ಳುತ್ತೇನೆ ಎಂಬುದಾಗಿ ಪ್ರಮಾಣ ಪೂರ್ವಕವಾಗಿ ನೀವು ಜೀವಿಸುವಂತವ್ರಾಗ್ಬೇಕು. ಯಾಕಂದ್ರೆ ಈ ಲೋಕ ಕೊಡುವಂಥದ್ದು ನಮಗೇನ್ರಿ, ನಾಶನ. ಈ ಲೋಕ ನಮಗೆ ಸುಖ ಕೊಡೋದಿಲ್ಲ. ಈ ಲೋಕ ನಮ್ಮನ್ನು ಎಲ್ಲಿಗೆ ನಡೆಸುತ್ತೆ, ಪಾತಾಳಕ್ಕೆ ನಡೆಸುತ್ತೆ. ಈ ಲೋಕದಲ್ಲಿ ಅನೇಕ ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳೇ ಇದ್ದಾವೆ. ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ಪರಲೋಕ ಸಂಸ್ಥಾನಕ್ಕೆ ಸಂಬಂಧಪಟ್ಟವರ ಮೇಲೆಯೇ ದೇವರ ಕರುಣೆ, ದೇವರ ಕನಿಕರ, ದೇವರ ಶುಭ ಇರಲಿಕ್ಕಿದೆ ಪ್ರಿಯರೇ. ಈ ಒಂದು 3 ವಿಷಯಗಳು ದೇವರು ನಿಮ್ಮ ಜೀವಿತದಲ್ಲಿ ತುಂಬಿಸಲಿ, ಆಶೀರ್ವದಿಸಿ ನಡೆಸಲಿ ಎನ್ನುವಂಥದ್ದೇ ನನ್ನ ಪ್ರಾರ್ಥನೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸಹೋದರ ಸಹೋದರಿ, ಆತನು ತನ್ನ ಕರುಣೆಯನ್ನ ನಿನ್ನ ಮೇಲೆ ಇರಿಸಿದ ಕಾರಣಕ್ಕಾಗಿ ನೀನು ಬದುಕು ಉಳಿದಿದ್ದೀಯಾ, ದೇವರಿಗೋಸ್ಕರವಾಗಿ ಜೀವಿಸ್ತೀಯಾ, ದೇವರಿಗೋಸ್ಕರವಾಗಿ ಬದುಕುವಂತ ವ್ಯಕ್ತಿ ಆಗ್ತೀಯಾ. ಆತನ ಕನಿಕರ ನಿನ್ನ ಜೀವಿತದಲ್ಲಿ ಇರುವಂತ ರೋಗವನ್ನ ವಾಸಿ ಮಾಡುತ್ತೆ. ಆತನ ಕನಿಕರ ನಿನ್ನ ಗಾಯಗಳನ್ನ ಕಟ್ಟುತ್ತೆ. ಆತನ ಕನಿಕರ ನಿನ್ನನ್ನು ಪುನಃ ಸೇರಿಸಿಕೊಂಡು ನಿನಗೆ ಅಧಿಕಾರವನ್ನು ಕೊಡುತ್ತೆ. ಆತನ ಕನಿಕರ ನಿನ್ನನ್ನು ನಾಶನದ ಕಡೆಗೆಲ್ಲ ನಿತ್ಯ ಜೀವದ ಕಡೆಗೆ ನಡೆಸುತ್ತೆ. ದೇವರ ಕರುಣೆ ನಿನ್ನನ್ನು ಮಾರ್ಪಡಿಸಿದೆ. ಸೌಲನಾಗಿರಬೇಕಾದಂತ ನಿನ್ನನ್ನ ಪೌಲನಾಗಿ ಮಾರ್ಪಡಿಸಿದೆ. ಅಂದ್ರೆ ಅಪವಿತ್ರದಲ್ಲಿ ಹಿಂಸಕನಾಗಿ, ದೂಷಕನಾಗಿ, ಬಲಾತ್ಕಾರಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನ ದೇವರ ಕರುಣೆ ಮಾರ್ಪಡಿಸ್ತು. ಇವತ್ತು ನನ್ನನ್ನು ನಿನ್ನನ್ನು ಮಾರ್ಪಡಿಸಿರುವಂಥದ್ದು ದೇವರ ಕರುಣೆ ಪ್ರಿಯರೇ. ಸಮುದ್ರ ಪ್ರಾರ್ಥನೆ ಮಾಡೋಣ. ಕರುಣೆಯುಳ್ಳವರಾಗಿರಿ, ಕನಿಕರವುಳ್ಳವರಾಗಿರಿ ಎಂಬುದಾಗಿ ದೇವರ ಮಾತು. ದೇವರಿಗೆ ಕನಿಕರವೇ ಇಷ್ಟ, ಕರುಣೆಯೇ ಇಷ್ಟ ಎಂಬುದಾಗಿ ದೇವರ ವಾಕ್ಯದಲ್ಲಿ ಕೊನೆಯ ಮಾತನ್ನು ನಾವು ನೋಡೋಣ. ಪ್ರೊವೆರ್ಬ್ಸ್ 28:13 ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ
ಶುಭವಾಗದು ಎಂಬುದಾಗಿ ಹೇಳಿ ವಾಕ್ಯ ಈ ರೀತಿಯಾಗಿ ತಿಳಿಸ್ತಾ ಇದೆ. ಅದನ್ನ ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು ಎಂಬುದಾಗಿ. ಸಹೋದರ ಸಹೋದರಿಯೇ, ಇನ್ನೆಷ್ಟರವರೆಗೆ ದೋಷಗಳನ್ನ ಮುಚ್ಚಿಕೊಳ್ತೀಯ? ಇನ್ನೆಷ್ಟರವರೆಗೆ ಶುಭವನ್ನ ಹೊಂದಿಕೊಳ್ಳಲಾರದಂತ ಸ್ಥಿತಿಯ ಕಡೆಗೆ ಹೋಗ್ತೀಯ? ಇನ್ನೆಷ್ಟರವರೆಗೆ ಅದೇ ಪಾಪದ ಜೀವಿತ, ಅದೇ ಶಾಪದ ಜೀವಿತ, ಅದೇ ಭಯಂಕರವಾದಂತ ಗೊಜ್ಜಲಿನ ಜೀವಿತ, ಚರಂಡಿಯ ಜೀವಿತವನ್ನೇ ಜೀವಿಸ್ತೀಯ? ದೇವರು ನಿನ್ನನ್ನು ತೊಳೆದಿದ್ದಾನೆ. ತನ್ನ ರಕ್ತದ ಮೂಲಕವಾಗಿ ನಿನ್ನನ್ನ ಆತನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಆ ದೋಷಗಳನ್ನೆಲ್ಲವನ್ನ ಒಪ್ಪಿಕೊಂಡು ನೀನು ಅವುಗಳನ್ನು ಬಿಟ್ಟು ಬಿಟ್ರೆ ಖಂಡಿತವಾಗಿ ದೇವರ ಕರುಣೆಯನ್ನ ನೀನು ಹೊಂದಿಕೊಳ್ಳುತ್ತೀಯ. ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನೆಂಬುದಾಗಿ ಅದೇ 28ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಹೋದರ ಸಹೋದರಿ, ದೇವರಿದ್ದಾನೆ ಎಂಬುದಾಗಿ, ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ, ದೇವರು ನಿನ್ನನ್ನು ಗಮನಿಸ್ತಾ ಇದ್ದಾನೆ ಎಂಬುದಾಗಿ, ದೇವರು ನಿನ್ನನ್ನು ಕರೆದಿದ್ದಾನೆ ಎಂಬುದಾಗಿ, ದೇವರು ಒಬ್ಬಾತನೇ ಎಂಬುದಾಗಿ ಗ್ರಹಿಸಿಕೊಂಡು ನೀನು ಆತನ ಕರುಣೆಯಲ್ಲಿ, ಆತನ ಕನಿಕರದಲ್ಲಿ, ಆತನ ಶುಭ ಕೊಡುವಂಥ ಸಂಗತಿಗಳಲ್ಲಿ ನೀನು ಬರುವಂಥದ್ದೇ ಆದರೆ ಖಂಡಿತವಾಗಿ ನಿನಗೆ ಆಶೀರ್ವಾದಕರವಾಗಿ ವರ್ಷವನ್ನು ದೇವರು ರೂಪಿಸಲಿಕ್ಕಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಪ್ರಾರ್ಥನೆ. ಎಲ್ಲರೂ ಕಣ್ಮುಚ್ಚಿ ಎಲ್ಲರೂ ಪ್ರಾರ್ಥನೆ ಮಾಡಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ಸ್ತೋತ್ರ. ನಿನ್ನ ಕರುಣೆ ಕೃಪೆಯ ಬಗ್ಗೆ ಸವಿಸ್ತಾರವಾದ ಸ್ವಾಮಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. 2024 ಕೊನೆಯವರೆಗೆ ಸ್ವಾಮಿ ಕರ್ತನೆ ನಮ್ಮ ಇಷ್ಟದಂತೆ ನಡೆದಿದ್ದೇವೆ. 2025ರಲ್ಲಿ ಕೂಡ ಸ್ವಾಮಿ ಕರ್ತನೆ ನೀನು ಕೃಪೆ ತೋರಿಸಿ ಕರುಣೆ ತೋರಿಸಿದರೂ ಕೂಡ ಇನ್ನೂ ಹಳೆಯದರ ಒಂದು ಸ್ವಭಾವದವರಾಗಿ ಹಳೆಯದ ಕಡೆ ನಡೆಯಲು ಹೋಗ್ತಾ ಇದ್ದೇವೆ. ದೇವರೇ, ನಮ್ಮನ್ನು ಕ್ಷಮಿಸು. ಹೌದು ಕರ್ತನೆ, ರಕ್ಷಕ, ನೀನು ಕರುಣೆ ತೋರಿಸಿದಿ, ಕೃಪೆ ತೋರಿಸಿದಿ. ನೀನನ್ನು ಅಂಟಿಕೊಂಡಿದ್ದವರಿಗೆ ನಾಶನದಿಂದ ತಪ್ಪಿಸಲ್ಪಡುತ್ತಾರೆ, ಮರಣದಿಂದ ತಪ್ಪಿಸಲ್ಪಡುತ್ತಾರೆ ಕರ್ತನೆ, ಕೊರತೆಯಿಂದ ತಪ್ಪಿಸಲ್ಪಡುತ್ತಾರೆ ಕರ್ತನೆ, ಎಲ್ಲ ವಿಧದ ಕರ್ತನೆ ಅಪಾಯಗಳಿಂದ ತಪ್ಪಿಸಲ್ಪಡ್ತಾರೆ. ಅವರ ಜೀವನ ಉಳಿಸಿ ನೀನು ರಕ್ಷಿಸಿ ಮುಂದೆ ಸ್ವಾಮಿ ಮಹಾಭಾಗ್ಯವನ್ನು ಅನುಭವಿಸುವಂತೆ ಮಾಡುತ್ತೀ ಎಂಬುದಾಗಿ ಸವಿಸ್ತಾರವಾಗಿ ನೀನು ಹೇಳಿದ್ದಿ. ಹೌದು ಕರ್ತನೆ, ಸಮಯವನ್ನು ವೃಥಾ ಕಳೆದುಕೊಳ್ಳಬೇಡಿ ಎಂಬುದಾಗಿ ಎಚ್ಚರಪಡಿಸಿದ್ದಿ. ನನ್ನ ಕರುಣೆ ಇದೆ, ನನ್ನ ಕೃಪೆ ಇದೆ ಎಂಬುದಾಗಿ ಸಂಪೂರ್ಣ ತಿಳಿಪಡಿಸಿದ್ದಿ. ನಿನ್ನಲ್ಲಿ ನಾವು ಪರಿಪೂರ್ಣ ಆನಂದಗೊಳ್ಳುವಂತೆ, ಆ ಆನಂದವು ಪರಿಪೂರ್ಣವಾಗುವಂತೆ ನಮಗಾಗಿ ನಮ್ಮೊಳಗೆ ನೀನು ಅಪ್ಪ ಕರ್ತನೆ ಇರುವುದಕ್ಕಾಗಿ ಕೃಪೆ ತೋರಿಸಿ ಕರುಣೆ ತೋರಿಸಿ ಕರ್ತನೇ ನೀನು ನಮ್ಮ ಸಂಗಡ ಮಾತಾಡಬೇಕಾಗಿ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಪ್ರಭಾವ ನಿಮ್ಮ ಪಾದಕ್ಕೆ ಸಮರ್ಪಣೆ. ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ನಾಮದಲ್ಲಿ ಎಲ್ಲವನ್ನು ಹೊಂದಿದ್ದೀವಿ ಪರಸ್ಪರ. ಆಮೇಲೆ ಆಮೇಲೆ ಎಲ್ಲರೂ ಗಟ್ಟಿಯಾಗಿ ಚಪ್ಪಡಿ.